ಯಾಕೆ ಗೊತ್ತಾ, ನಾನು ಬಿಂದಾಸಾಗೆಲ್ಲ ರೆಡಿಯಾಗಿ ಹೋಗಿದ್ದ, ಎಲ್ಲ ಅವ್ರದ್ದು ಹೋಮ್ವರ್ಕ್ ಮಾಡಿಕೊಂಡು ಅಂತೆಲ್ಲ ಕಿರ್ಚ್ಕೊಂಡು ಒಂದಷ್ಟು ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿ ಅದೆಲ್ಲ. ಸೊ ಬಿಫೋರ್ ದಟ್ ಒಂದು ಹುಡುಗಿ ಬಂದು ನಮ್ಮ ಹೆಸರು ತೊಗೊಂಡಿದ್ಲು, ಕ್ಯಾನ್ ವಿ ಹ್ಯಾವ್ ಯುವರ್ ನೇಮ್ಸ್ ಅಂತ. ನಾವು ಸರಿ ಏನೋ ಕೇಳ್ತಾ ಇದ್ದಾರೆ ಅಂತ ಅಂದ್ಕೊಂಡು ಸರಿ ನಾವು ಅನೌನ್ಸ್ ಮಾಡಿ ಸೋನು ನಿಗಮ್ನ ವೆಲ್ಕಮ್ ಮಾಡಿ ಎಲ್ಲ ಬಂದು ಹಿಂದೆ ಕೂತ್ಕೊಂಡ್ರೆ ದೆನ್ ಅವಳು ಎಂಟ್ರಿ ಆಯಿತು. ಸೊ ಅದು ನೋಡಿದ್ರೆ ಸೋನು ನಿಗಮ್ ಟೀಮಿಂದ ಆ್ಯಂಕರ್ ಅವಳು. ಸೊ ಅವಳು ಶುರು ಮಾಡಿದ್ಲು. ಸೊ ಅಭಿ ಹಮ್ ಶುರು ಕರ್ ರಹಾ ಹೈ ಸೋನುಜಿ ಕಾ ಶೋ, ಲೆಟ್ ಅಸ್ ವಾಚ್ ದ ವಿಚಿ ಆನ್ ಸ್ಕ್ರೀನ್, ಹಾಗೆ ಹೆಂಗೆ ಅಂತ ಅಂದ್ಕೊಂಡು ಒಂದು 4-5 ಸಾಂಗ್ ಆಯಿತು, ಸೋನು ನಿಗಮ್ ಎಂಟ್ರಿ ಇಲ್ಲ. ಸೊ ಅಷ್ಟೊತ್ತಿಗೆ ನಾವು ಲಿಟ್ರಲಿ ವಿವರ್ ಇನ್ ದ ಕಾರ್ನರ್ ಆಫ್ ದ ಸ್ಟೇಜ್. ಸೊ ಇಮ್ಯಾಜಿನ್ ಎಷ್ಟು ದೊಡ್ಡ ಸ್ಟೇಜ್ ಇರುತ್ತೆ ಮೈಸೂರು ದಸರಾ ಅಂದರೆ. ಸೊ ನಾವು ಎಲ್ಲೋ ಮೂಲೆಯಲ್ಲಿ ಕೂತಿದ್ದೀವಿ, ಸೋನು ನಿಗಮ್ ಎಲ್ಲೋ ಸೆಂಟ್ರಿಂದ ಮೇನ್ ಸ್ಟೇಜಲ್ಲಿ ಹಿಂಗೆ ಎಂಟ್ರಿ ಕೊಡ್ತಾರೆ. ಸೊ ನಾವಲ್ಲಿ ಇದ್ದೀವಿ ಅಂತಲೇ ಅವ್ರಿಗೆ ಗೊತ್ತಿಲ್ಲ, ಇಟ್ ಈಸ್ ನಾಟ್ ಹಿಸ್ ಮಿಸ್ಟೇಕ್. ಸೊ ನನಗೆ ಸಖತ್ ಬೇಜಾರಾಗೋಯ್ತು, ಅಯ್ಯಯ್ಯೋ ಈ ಥರ ಆಗೋಯ್ತಲ್ಲ. ಸೊ ನನಗೆ ಅವ್ರ ಜೊತೆಗೆ ನಿಂತ್ಕೋಬೇಕಿತ್ತು, ಅಥವಾ ಅವ್ರ ಮುಂದೆ ನಾವು ಇಲ್ಲಿನ ಆ್ಯಂಕರ್ಸ್ ಅಂತ ತೋರಿಸ್ಕೋಬೇಕಿತ್ತು. ಇದೆಲ್ಲ ಟೆಂಪ್ಟ್ ಮಾಡ್ತಾಯಿತ್ತು. ಆಮೇಲೆ ಡಿಸಪಾಯಿಂಟ್ಮೆಂಟು, ನಾನು ಏನು ಮಾಡೋದಪ್ಪ ಅಂತ ಅಂದ್ಕೊಂಡು ಅಂತ ಅಂದ್ಕೊಳ್ತಾ ಇದ್ದೆ. ಅಷ್ಟೊತ್ತಿಗೆ ಸ್ಟೇಜ್ ಮ್ಯಾನೇಜರ್ ಬಂದವ್ರು ಹೇಳಿದ್ರು, ಶ್ರೀನಿವಾಸ್ 1 hour ಆದಮೇಲೆ ಅವ್ರು ಒಂದು ಬ್ರೇಕ್ ತೊಗೊಳ್ತಾರೆ, ಸೊ ಮಿನಿಸ್ಟರ್ ಇದ್ದಾರೆ, ಅವ್ರನ್ನ ಕರೆದುಬಿಟ್ಟು ಅವ್ರಿಗೆ ಸನ್ಮಾನ ಮಾಡಿಸ್ಬಿಡಿ ಅಂತ. ಅಬ್ಬಾ ರಾಮ, ನನಗಿದೇ ಬೇಕಾಗಿದ್ದು, ಹೋಗಿ ಇದೇ ಬೇಕಾಗಿದ್ದು ಅಂತ. ಆ್ಯಂಡ್ ಅಗೇನ್ ನೋಡಿ ಖುಷಿ, ನನಗೇನಂತ ಹೇಳಿದ್ರೆ ಐ ಹ್ಯಾವ್ ಸಮ್ ಆಫ್ ದ ಪ್ಯಾಷನ್. ನಾನು ಆನ್ ಸ್ಟೇಜಲ್ಲಿ ಆನ್ ಸ್ಪಾಟು ನನಗೆ ಖುಷಿ ಬಗ್ಗೆ ಗೊತ್ತಿದೆ ಅಂತಂದರೆ ಐ ಕ್ಯಾನ್ ಡೂ ದ ಎಲಾಬ್ರೇಷನ್ ಆಫ್ ಯುವರ್ ನೇಮ್. ಸೊ ಸೋನು ನಿಗಮ್ ಯಾರಿಗೆ ಗೊತ್ತಿಲ್ಲ, ಎಲ್ಲರಿಗೂ ಗೊತ್ತಲ್ವ. ಸೊ ನಾನು ಇಮಿಡಿಯೇಟ್ ಹೋದೆ, ಒಂದು ಕಾರ್ನಲ್ಲಿ ಕೂತ್ಕೊಂಡು ಸೋನು ನಿಗಮ್ದೆ ಹೆಸರಿಗೆ ಎಕ್ಸ್ಪ್ಯಾನ್ಷನ್ ಬರದೆ ನಾನು. ಸೊ ದೆನ್ ಆನ್ ಸ್ಟೇಜಲ್ಲಿದ್ದಾಗ ವಿಲ್ ಬಿ ದ ಕಿಂಗ್. ಸೊ ನಮ್ಮನ್ನು ಆಮೇಲೆ ಯಾರು ಕೇಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಆನ್ ಸ್ಟೇಜಲ್ಲಿದ್ದಾಗ ಸರಿ ಅವ್ರು ನೀರು ಕುಡಿಯೋಕ್ಕೆ ಅಂತ ಒಂಚೂರು ಹಿಂದಕ್ಕೆ ಬಂದರು, ಒಂದು ಬ್ರೇಕ್ ತೊಗೊಂಡಾದ್ಮೇಲೆ. ಆಮೇಲಿಂದ ನಾನು ಸ್ಟೈಲಾಗೆ ಮೈಕ್ ಇಟ್ಕೊಂಡು ಸೋನುಜಿ ಕ್ಯಾನ್ ಯು ಕಮ್ ಹಿಯರ್ ಅಂತ ಅಂದೆ. ಅವ್ರು ಫುಲ್ಲು ಹಿಂಗೆ ನೋಡ್ತಾ ಇದ್ದಾರೆ. ಆಮೇಲೆ ಸೋನುಜಿ ದಿಸ್ ಶ್ರೀನಿವಾಸ್ ಆ್ಯಂಕರ್ ಫಾರ್ ದಿಸ್ ಮೈಸೂರು ದಸರಾ, ಕ್ಯಾನ್ ಯು ಕಮ್ ಹಿಯರ್ ಅಂತ ಅಂದೆ. ಸೊ ಬಂದರು, ಬಿಕಾಸ್ ಆಫ್ ಹಿಸ್ ಫೇಮ್, ಅವ್ರದ್ದೊಂದು ಆ್ಯಟಿಟ್ಯೂಡ್ಸ್ ಇರುತ್ತಲ್ವ. ಸೊ ಬಂದು ನಿಂತ್ಕೊಂಡು ಟೆಲ್ ಮಿ ಅಂತ ಅಂದರು. ಸೋನುಜಿ, ಫಾರ್ ಯುವರ್ ವಾಯ್ಸ್, ಲೈಕ್ ಆಲ್ ಓವರ್ ದ ವರ್ಲ್ಡ್ ಯು ಹ್ಯಾವ್ ಎ ಗ್ರೇಟ್ ಫ್ಯಾನ್ಸ್, ಇವನ್ ಐ ಆಮ್ ಆಲ್ಸೋ ಎ ಗ್ರೇಟೆಸ್ಟ್ ಫ್ಯಾನ್ ಫಾರ್ ಯುವರ್ ವಾಯ್ಸ್. ಜಸ್ಟ್ ಐ ವಾಂಟ್ ಟು ಎಕ್ಸ್ಪ್ರೆಸ್ ಮೈ ಲವ್ ಲೈಕ್ ದಿಸ್ ದ ಎಕ್ಸ್ಪ್ಯಾನ್ಷನ್ ಆಫ್ ಯುವರ್ ನೇಮ್, ಕ್ಯಾನ್ ಐ ರೀಡ್ ಇನ್ ಫ್ರಂಟ್ ಆಫ್ ಮೈಸೂರು ಆಡಿಯನ್ಸ್ ಅಂತ ಅಂದೆ. ಅಂತ ಅಂದರು. ಖುಷಿ ಓಂಟ್ ಬಿಲೀವ್, ನಾನು ಸೋನು ಎಸ್ ಫಾರ್ ಸೂಪರ್ಬ್, ಓ ಫಾರ್ ಆಸಮ್, ಎನ್ ಫಾರ್ ನಾನ್ ಕಂಪ್ಯಾರಬಲ್, ಯು ಫಾರ್ ಯೂನಿಕ್, ಮೆಲಡಿ ಕಿಲ್ಲರ್ ಅಂತ ಬರೆದಿದ್ದೆ ನಾನು. ಸೊ ನಾನು ಅದನ್ನು ಓದಿದೆ, ಹೆಂಗೆ ಕರೆಂಟ್ ಪಾಸ್ ಆದಂಗೆ ಒಂದು ಕಡೆ ಜನ ಕಿರ್ಚಿದ್ದಾರೆ, ಸೋನು ನಿಗಮ್ ಹಿಂಗಿದ್ದು ಟಕಾರ್ ಅಂತ ನನ್ನನ್ನು ಹಗ್ ಮಾಡ್ಬಿಟ್ರು, ಗೊತ್ತಾ, ಶೇಕ್ ಹ್ಯಾಂಡ್ ಮಾಡಿ ಹಗ್ ಮಾಡ್ಬಿಟ್ರು. ಆ್ಯಂಡ್ ಆ ವೈಬ್ರೆಂಟ್ ಮೂಮೆಂಟ್ ಇದೆಯಲ್ಲ, ಮೈ ಗಾಡ್, ಅಲ್ಲಿವರೆಗೂ ನಾನು ಮಿನಿಸ್ಟರ್ನ ಸ್ಟೇಜಿಗೆ ಕರೆದಿರಲಿಲ್ಲ. ಸೊ ಐ ವಾಂಟ್ ಟು ಗ್ರ್ಯಾಬ್ ಮೈ ಆಪರ್ಚುನಿಟಿ ದೇರ್. ಅದೇ ಹೇಳೋದು, ಒಂದು ಆ್ಯಂಕರ್ಗೆ ಸ್ಟೇಜ್ ಮೇಲೆ ಸಿಗೋ ಟೈಮ್ ಇಸ್ ವೆರಿ ಇಂಪಾರ್ಟೆಂಟ್. ಅಥವಾ ಒಂದು ಆಕ್ಟರ್, ಐ ಥಿಂಕ್ ನಿಮ್ಮ ಥಿಯೇಟರ್ ಬ್ಯಾಕ್ಗ್ರೌಂಡ್ ಕೂಡ ಇದಕ್ಕೆ ತುಂಬಾ ಹೆಲ್ಪ್ ಮಾಡಿದೆ ಅಂತ. ತುಂಬಾ ವಿಚಾರಗಳಿದೆ. ಆ್ಯಂಡ್ ಟೈಮ್ ಸೆನ್ಸು, ಒಬ್ಬ ಆ್ಯಂಕರ್ಗೆ ಬೇಕಾಗಿರೋ ಟೈಮ್ ಸೆನ್ಸು. ಇವಾಗ ನನಗೆ ಗೊತ್ತಿದೆ ಎಲ್ಲ ಅಂತ ಹೇಳಿಬಿಟ್ಟು ನಾನು ಯಾವುದೋ ಒಂದು ಸ್ಟೇಜಲ್ಲಿ ನಿಂತ್ಕೊಂಡು ಸುಮ್ಮನೆ ನಾನು ಎಲ್ಲಾನು ಮಾತಾಡೋಕ್ಕಾಗೋದಿಲ್ಲ. ಸೊ ನಾನು ವೇದಿಕೆ ಗಮನಿಸ್ತಾ ಇರಬೇಕು, ಆಡಿಯನ್ಸ್ ಏನು ರಿಯಾಕ್ಟ್ ಮಾಡ್ತಾ ಇದ್ದಾರೆ ಅಂತ ನಾನು ಐ ಕಾಂಟ್ಯಾಕ್ಟ್ ನೋಡಬೇಕು. ಸೊ ಇದೆಲ್ಲ ಗಮನಿಸ್ಕೊಂಡು ನಾನು ಆ ಟೈಮ್ನ ಎಷ್ಟು ಫೀಲ್ ಮಾಡ್ತೀನಿ, ಎಷ್ಟು ಒಳ್ಳೆ ಇನ್ಪುಟ್ಸ್ ಕೊಡ್ತೀನಿ, ಅದು ನನಗೆ ಐ ಶುಡ್ ಬಿ ಅವೇರ್ ಆಫ್ ಇಟ್. ಸೊ ನಾ ಏನು ಮಾಡಿದೆ, ಯಾಕಂದರೆ ಮಿನಿಸ್ಟರ್ ತುಂಬ ದೂರದಿಂದ ಎದ್ದು ಬರಬೇಕಿತ್ತು, ದ ಸ್ಟೇಜ್ ಡಿಸ್ಟೆನ್ಸ್ ವಾಸ್ ತುಂಬ ದೊಡ್ಡದು. ಸೊ ಹಾಗಾಗಿ ನಾನು ಏನಂದರೆ ಆ ಟೈಮ್ನ ಅವ್ರನ್ನ ಇನ್ವೈಟ್ ಮಾಡಿಬಿಟ್ಟು ಇಮಿಡಿಯೇಟ್ ಅದನ್ನು ಗ್ರ್ಯಾಬ್ ಮಾಡಿದೆ. ಈಗ ಬೇರೆ ಆ್ಯಂಕರ್ಸ್ ಆಗ್ತಿದ್ರೆ ಏನಾಗ್ತಿತ್ತು, ಲೈಕ್ ಜಸ್ಟ್ ಅವ್ರದೇ ಓಕೆ ಮಿನಿಸ್ಟರ್ ಬರಬೇಕು ಅಂತ ಹೇಳಿಬಿಟ್ಟು ಸುಮ್ಮನೆ ಒಂದು ಕಾರ್ನಲ್ಲಿ ನಿಂತಿರ್ತಿದ್ರು ಅವ್ರು ಬರೋವರೆಗೂ. ಬಟ್ ನಾನು ಆ ಟೈಮ್ನ ಯುಟಿಲೈಸ್ ಮಾಡ್ಕೊಂಡೆ. ಎಸ್, and you grab the audience. ಆ ಒಂದು ಟ್ಯಾಲೆಂಟ್, ಸಮಥಿಂಗ್ ಲರ್ನಿಂಗ್ ಅಂತಾನೆ ಹೇಳ್ಬೋದು. ಇದರಲ್ಲೂ ಕೂಡ ಇದೊಂದು ಸಿಕ್ಕಾಬಡೆ. ಈಗ ಸ್ಟೇಜ್ ಮೇಲೆ ಏನು ಬೇಕಾದ್ರೂ ಆಗ್ಬೋದು, ಅವಾಗಲೇ ನಾವು ಮಾತಾಡ್ದಂಗೆ. ಎಸ್ ಎಸ್. ಸೊ ನೀವು ಸ್ಟೇಜ್ ಶೋಸ್ ಬಿಟ್ಟು ನೀವು ಆಕ್ಟಿಂಗ್ ಕೂಡ ಮಾಡಿದ್ದೀರಾ, ವಾಯ್ಸ್ ಓವರ್ ಆರ್ಟಿಸ್ಟ್ ಕೂಡ, ಥಿಯೇಟರ್ ಕೂಡ ನಿಮ್ಮ ಒಂದು ಸ್ಮಾಲ್ ಆಡ್ ಆನ್ ಟು ಯುವರ್ ಕ್ಯಾಟಗರಿ ಅಂತ ಇದೆ. ಬಟ್ ನಾಟ್ ಮಚ್ ಥಿಯೇಟರ್. ಬಟ್ ಏನು ಗೊತ್ತಾ, ಎಲ್ಲದಕ್ಕೂ ನಾನು ಬರೋದಕ್ಕೆ ಕಾರಣ ಅಂತ ಹೇಳಿದ್ರೆ ಮ್ಯೂಸಿಕ್ಗೆ. ಓಕೆನಾ. ಸೊ ಮ್ಯೂಸಿಕ್ಕಿಂದನೇ ಎಲ್ಲ ಆಗಿದ್ದು ಅಂತ ಹೇಳಬೇಕು. ಸೊ ನಾನು ಫಸ್ಟ್ ಇನ್ಫ್ಯಾಕ್ಟ್ ಏನು ಗೊತ್ತಾ, ಆ್ಯಂಕರಿಂಗಿಗೆ ಬರೋಕ್ಕೆ ಮುಂಚೆನೇ ಐ ಸ್ಟಾರ್ಟೆಡ್ ಆಸ್ ಅನ್ ಆ್ಯಕ್ಟರ್ ನನ್ನ ಕೆರಿಯರ್ನ. ಸೊ ಸೀರಿಯಲ್ಸ್ ಮಾಡಿದೆ ನಾನು, ಆಯಿತಾ. ಸೊ ಸೀರಿಯಲ್ಸ್ ಲೀಡ್ ಕ್ಯಾರೆಕ್ಟರ್ಗಳು ಮಾಡ್ತಾ ಇದ್ದಿದ್ದು. ಸೊ ಈಗ ನಾವು ಪದ್ಮಜರಾವ್ ಏನು ನೋಡ್ತೀವಲ್ವ, ಎಲ್ಲದರಲ್ಲೂ ಲೀಡ್ ಕ್ಯಾರೆಕ್ಟರ್ ಇದಾರಲ್ವ, ಅವರಿಗೆ ಫಸ್ಟ್ ಟೈಮು ಮುಂಚೆ ETV ಅಂತ ಇತ್ತು, ಇವಾಗ ಕಲರ್ಸ್ ಆಗಿದೆ. ಅವರಿಗೆ ಫೀಮೇಲ್ 3 ಜನ ಡೈರೆಕ್ಟರ್ಸ್ಗೆ ಡೈರೆಕ್ಷನ್ ಮಾಡೋಕ್ಕೆ ಆಪರ್ಚುನಿಟಿ ಕೊಟ್ಟರು.
ಅವರು ತುಂಬ ಟೈಮಿಂದ ಅವ್ರ ಕೆರಿಯರ್ನ ಈ ಆ್ಯಕ್ಟಿಂಗ್ ಫೀಲ್ಡಲ್ಲೇ ಬಿಲ್ಡ್ ಮಾಡ್ಕೋಬೇಕು ಅಂತ ಅವ್ರಿಗೆ ತುಂಬ ದೊಡ್ಡ ಆಸೆ ಇತ್ತಂತೆ. ಸೊ ಹಾಗಾಗಿ ಅದಕ್ಕೆ ಒಳ್ಳೆ ಆಪರ್ಚುನಿಟಿ ಸಿಕ್ತು. ಅದಕ್ಕೆ ಹಾಗಾಗಿ ಅವ್ರಿಗೆ ಏನಿತ್ತು ಆಸೆ ಕನಸುಗಳು ಅಂತ ಹೇಳಿದ್ರೆ, ನಾನಿಷ್ಟು ಸ್ಟ್ರಗಲ್ ಮಾಡಿದ್ದೀನಿ, ಪಾಪ ಯಾರಿಗಾದ್ರೂ ಹೊಸಬ್ರಿಗೆ ಅವಕಾಶ ಕೊಡಬೇಕು ಅಂತ ಹೇಳಿ ಆ ಸೀರಿಯಲಲ್ಲಿ ಶಿಖರ ಅಂತ ಹೇಳಿ ಆ ಸೀರಿಯಲಲ್ಲಿ 3 ಜನ ಹೀರೋಯಿನ್ನು 3 ಜನ ಹೀರೋ. ಸೊ ಅದರಲ್ಲಿ ಒಬ್ಬರು ಹೀರೋಗೆ ಒಬ್ಬರು ಹೀರೋಯಿನ್ಗೆ ಹೊಸಬ್ರಿಗೆ ಚಾನ್ಸ್ ಕೊಟ್ಟಿದ್ದು. ಸೊ ಅದ್ರಲ್ಲಿ ನಾನೊಬ್ಬ. ಸೊ ನನಗೆ ನಿಮ್ಮ ಆಕ್ಟಿಂಗ್ ಡೆಬ್ಯೂ ನೀವು ಶುರು ಮಾಡಿದ್ರಿ. ಅದು ಪದ್ಮಜರಾವ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಆ್ಯಂಡ್ ನನ್ನ ಫ್ರೆಂಡ್ ಒಬ್ಳು ಇವಾಗ US ಅಲ್ಲಿ ಇದ್ದಾಳೆ, ಅನುರಾಧ ಅಂತ. ಸೊ ಅವಳು ನನ್ನ ಫೋಟೋ ಅವ್ರಿಗೆ ಕೊಟ್ಟಿದ್ದು. ಸೊ ನನಗೆ ಗೊತ್ತೇ ಇರಲಿಲ್ಲ. ಅವಳು ಸುಮ್ಮನೆ ನನ್ನ ಕೇಳಿದ್ಲು ಫೋಟೋ ಕೊಡು ಅಂತ ಹೇಳಿಬಿಟ್ಟು. ಸೊ ಹಂಗೆ ತೊಗೊಂಡೆ. ಸೊ ಅಗೇನ್ ಅವಳು ನನ್ನ ಮ್ಯೂಸಿಕ್ ಕ್ಲಾಸ್ಮೇಟು. ಸೊ ಹಾಗಾಗಿ ಅಗೇನ್ ನನಗೆ ಮ್ಯೂಸಿಕ್ಕೇ ಎಲ್ಲ ಲೀಡ್ ಮಾಡಿದ್ದು. ಸೊ ನಾನು ಆಯಿತು ಅಂತ ಆಮೇಲೆ ನಾನು ಹೇಳಿದೆ ಪದ್ಮಜ ಅವ್ರಿಗೆ ನಾನು ಹೋದಾಗ, ನನಗೆ ಆ್ಯಕ್ಚುಲಿ ನನಗೆ ಆ್ಯಕ್ಟಿಂಗ್ ಅನ್ನೋದು ಏನೂ ಗೊತ್ತಿಲ್ಲ, ನಾನು ಯಾವತ್ತೂ ಮಾಡೇ ಇಲ್ಲ ಆ್ಯಕ್ಟಿಂಗು, ಇದೇ ಫಸ್ಟ್ ಟೈಮ್ ನಾನು ಮಾಡೋದು. ಸೊ ನೀವೇ ನನ್ನನ್ನು ಗೈಡ್ ಮಾಡಬೇಕು ಅಂತ. ನೋ ವರೀಸ್, ನಾವೆಲ್ಲ ಇದ್ದೀವಿ ಅಂತ ಹೇಳಿ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ಅವರು. ಸೊ ಹಂಗಲ್ಲ ಆ್ಯಕ್ಟಿಂಗ್ ಅಂತ ಶುರುವಾಗಿದ್ದು, ಅಲ್ಲಿಂದ ಒಂದೊಂದೇ ಸ್ಟೆಪ್ ಮುಂದೆ ಬರೋದಕ್ಕೆ ಸ್ಟಾರ್ಟ್ ಆಗಿದ್ದು. ಅಲ್ಲಿ ತುಂಬ ಕಲಿಯೋದಕ್ಕಾಯ್ತು. ಅವಾಗೇನಂದರೆ ಅದರ ಟೈಟಲ್ ಸಾಂಗ್ ಬಂದು ಗುರುಕಿರಣ್ ಅವ್ರು ಕಂಪೋಸ್ ಮಾಡಿದ್ದು, ಬಟ್ ಲಿರಿಕ್ಸು ನಾನು ನಮ್ಮ ಅಣ್ಣ ಬರೆದಿದ್ದು. That's lovely. So, lyrics writing, music. Yeah. So ನಿಮ್ಮ ಆಕ್ಟಿಂಗ್ ಜರ್ನಿ ಜೊತೆನೆ ನಿಮ್ಮ ಎಲ್ಲ ಬೇರೆ ಆಡ್ ಆನ್ ಸ್ಕಿಲ್ಗಳನ್ನ ಆಡ್ ಆನ್ ಮಾಡ್ಕೊಂಡು ಬಂದ್ರಿ. ಅಂದರೆ ನಾನು ಅದಕ್ಕೂ ಥ್ಯಾಂಕ್ಸ್ ಹೇಳಬೇಕಾಗಿರೋದು ಪದ್ಮಜ ಅವ್ರಿಗೆ. ಯಾಕಂದರೆ ಅವರೇನೆ ಅಂದರೆ ನಾವು ಯಾರೋ ಆಲ್ರೆಡಿ ಫೇಮ್ ಇರೋರಿಗೆ ಕೊಡೋದಕ್ಕಿಂತ ಯಾರಾದರೂ ಹೊಸಬರಿಗೆ ಕೊಡೋಣ, ಬರಿಬೋದಾ ಅಂತ ಸುಮ್ಮನೆ ಟೀಮಲ್ಲಿ ಒಂದು ಡಿಸ್ಕಷನ್ ಮಾಡಿದ್ರು. ಅವಾಗ ನಾನು ಹೇಳಿದೆ, ನಾವು ಬರಿತೀವಿ ನಾನು ನಮ್ಮ ಅಣ್ಣ ಎಲ್ಲ ಅಂತ ಹೇಳಿದಾಗ, ಫೈನ್ ಹಾಗಿದ್ರೆ ಮತ್ತೆ ಕೊಡಿ ಅಂತ ಹೇಳಿದ್ರು. ಸೊ ಐ ಫೀಲ್ ವೆರಿ ಹ್ಯಾಪಿ. ಸೊ ಅವರು ಅದನ್ನೇ ಲಿರಿಕ್ಸ್ನ ತೊಗೊಂಡ್ರು. ಸೊ ನನ್ನ ಡೆಬ್ಯೂ ಸೀರಿಯಲಲ್ಲಿ ಸೊ ಟೈಟಲ್ ಸಾಂಗು ಬಂದು ನಾನು ನಮ್ಮ ಅಣ್ಣ ಬರೆದಿರೋದು ಅಂತ ಆಯಿತು. ದ್ಯಾಟ್ ವಾಸ್ ಸೋ ಹ್ಯಾಪಿಯ. ಸೊ ಹಾಗೆ ಆ್ಯಕ್ಟಿಂಗ್ ಕೆರಿಯರ್ ಶುರುವಾಗಿದ್ದು. ಮೇ ಬಿ ನಾನು ಎಲ್ಲೋ ಒಂದು ಕಡೆಗೆ ಐ ವಾಸ್ ನಾಟ್ ಸೋ ಮಚ್ ಸೀರಿಯಸ್. ಸೊ ಇದ್ದಿದ್ರೆ ನಾನು ಆ್ಯಸ್ ಅನ್ ಆ್ಯಕ್ಟರ್ ಇವತ್ತು ತುಂಬ ಬೇರೆ ಥರ ನನ್ನನ್ನು ರೆಕಗ್ನೈಸ್ ಮಾಡ್ಬೋದಿತ್ತು. ಯಾಕೆ ಗೊತ್ತಾ, ನಾನು ಥರ್ಡ್ ಸೀರಿಯಲ್ ಒಂದು ಮಾಡಿದೆ, ದಟ್ ಈಸ್ ಬಣ್ಣ ಅಂತ ಹೇಳಿ ದೂರದರ್ಶನ್ಗೆ ಆಗಿದ್ದು. ಸೊ ನಾನು ಅದರ ಬೆಂಚ್ ಮಾರ್ಕ್ ಹೇಳಲೇಬೇಕು ಖುಷಿ ನಿಂಗೆ, ಯಾಕೆಂದರೆ ಅಮ್ಮ, ನಾನು ಐ ಆಮ್ ಎ ಬಿಗ್ ಫ್ಯಾನ್ ಆಫ್ ಅಮ್ಮ ವಾಣಿಶ್ರೀ. ಸೊ ನಾನು ಅವ್ರ ಜೊತೆಗೂ ಕೆಲಸ ಮಾಡಿದ್ದೀನಿ. ಸೊ ರಾಮಾಯಣ ಸೀರಿಯಲ್ಲು ದಟ್ ಹ್ಯಾಪೆಂಡ್, RN ಜಯಗೋಪಾಲ್ ಅವರು ಅದನ್ನು ತುಂಬ ದೊಡ್ಡ ಕನಸಿಟ್ಕೊಂಡು ಸೀರಿಯಲ್ ಮಾಡಿದ್ದು. ಸೊ ನಾನು ಲಕ್ಷ್ಮಣನ ಕ್ಯಾರೆಕ್ಟರ್ ಮಾಡಿದೆ. ಸೊ ಈಗ ದಶರಥನಿಗೆ 3-4 ಜನ ಹೆಂಡತಿಯರು ಇರ್ತಾರಲ್ವ, ಅದರಲ್ಲಿ ಒಂದು ಕ್ಯಾರೆಕ್ಟರ್ ಅಮ್ಮ ಇದ್ದರು. ಸೊ ಹಾಗಾಗಿ ಅದೊಂದು ಬ್ಯೂಟಿಫುಲ್ ಕಾಂಬಿನೇಷನ್, ಎಲ್ಲ ಸೀನಿಯರ್ಸ್ ಜೊತೆ ಮಾಡಿದ್ದು. ಈ ಬಣ್ಣ ಏನು ಸೀರಿಯಲ್ ಹೇಳಿದ್ನಲ್ಲ, ಆ ಸೀರಿಯಲಲ್ಲಿ ಹಳೆ ಹೀರೋಯಿನ್ನು ಅಂಬಿಕಾ ಅವರು ಫಾರ್ ದ ಸ್ಮಾಲ್ ಸ್ಕ್ರೀನು ಎಂಟ್ರಿ ಆ್ಯಂಡ್ ಫಸ್ಟ್ ಸೀರಿಯಲ್ ಅವ್ರದ್ದು. ಸಿನಿಮಾ ಇಂಡಸ್ಟ್ರಿಯಿಂದ ಬ್ರೇಕ್ ತೊಗೊಂಡಿದ್ರು, 10 ವರ್ಷ ಆಗಿತ್ತು, ಅವ್ರು US ಅಲ್ಲಿದ್ದರಂತೆ. ಸೊ ಫಸ್ಟ್ ಸೀರಿಯಲ್ ಶಿ ಆ್ಯಕ್ಟೆಡ್. ನನಗೆ ಅವರು ಅತ್ತೆ ಕ್ಯಾರೆಕ್ಟ್ರ್ ಮಾಡಿದ್ದು. ಸೊ ನನ್ನ ಪಾಸಿಟಿವ್ ಇರುತ್ತೆ, ಹಾಗೆ ನೆಗೆಟಿವ್ ಶೇಡಿಗೆ ಹೋಗುತ್ತೆ. ಅದರಲ್ಲಿ ನಮಗೆ ನೋಡಿ ಇವತ್ತಾದರೆ ಸೀರಿಯಲ್ ಕಾನ್ಸೆಪ್ಟ್ ಹೇಗಿದೆ, ಎಲ್ಲನೂ ಮರ್ಜ್ ಮಾಡ್ತಾರೆ. ಅಂದರೆ 2-3 ಟ್ರ್ಯಾಕ್ ಇರುತ್ತೆ, ಅವ್ರು ಎಲ್ಲರನ್ನೂ ಮರ್ಜ್ ಮಾಡ್ತಾರೆ ಆ್ಯಂಡ್ ಬೇರೆ ಸೀರಿಯಲ್ ಜೊತೆಗೂ ಕಾಂಬಿನೇಷನ್ ಮಾಡ್ತಾರೆ. ಬಟ್ ಅವತ್ತು ಹಂಗಿಲ್ಲ. ಸೊ ಅದನ್ನು ನೆನೆಸ್ಕೊಂಡ್ರೆ ನಂಗೆ ಬೇಜಾರಾಗುತ್ತೆ. ಯಾಕೆ ಗೊತ್ತಾ, ಯು ವಿಲ್ ಬಿ ಸರ್ಪ್ರೈಸ್ಡ್. ನಾನು ಒಂದು ಟ್ರ್ಯಾಕಲ್ಲಿ ಹೀರೋ ಇದ್ದರೆ ಇನ್ನೊಂದು ಟ್ರ್ಯಾಕಲ್ಲಿ ಹೀರೋಯಿನ್ನು ಯಾರು ಗೊತ್ತಾ? ಕ್ಯಾನ್ ಯು ಗೆಸ್? ಸೀರಿಯಲ್ ಇಂಡಸ್ಟ್ರಿಯಿಂದ ಹೋಗಿ ಇವತ್ತು ಮಲ್ಟಿಲಿಂಗ್ವಲ್ ತುಂಬ ಟಾಪ್ ಮೋಸ್ಟ್ ಹೆಸರಿದೆ ಹೀರೋಯಿನ್ನು. ಕ್ಯಾನ್ ಯು ಗೆಸ್? ಡೌಟ್ಗಳಿದಾವೆ. ಒಂದು 2 ಹೆಸರು ಹೇಳಿದ್ರೆ ಅಟ್ಲೀಸ್ಟ್. ಇಲ್ಲ, ಮಲ್ಟಿಲಿಂಗ್ವಲ್. ಒನ್ ಕ್ಯೂ. ಸೊ ಇಟ್ ವಾಸ್ ಅ ಬ್ಯಾಂಡ್ ಬಿಗ್ ಬಡ್ಜೆಟ್ ಸಿನಿಮಾ ಆಯಿತು. ಹೀರೋ ಯಾರು? ಎಲ್ಲ ಕ್ಯೂ ನಾನೇ ಕೊಟ್ರೆ ವಾಟ್ ಇಸ್ ದಿಸ್ ಖುಷಿ. ಅಂದರೆ ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡಿತ್ತು. ನಮ್ಮದು ಕನ್ನಡದಲ್ಲಿ KGFಗಿಂತ ಮುಂಚೆ ಬಂದಂಥ ಹಿಸ್ಟ್ರಿ ಕ್ರಿಯೇಟ್ ಮಾಡಿದ ಸಿನಿಮಾ ಯಾವುದು? ನಾನೇ ಕೂತ್ಕೊಂಡು ಆಂಕರಿಂಗ್ ಅಂದ್ರೆ ಇಲ್ಲ, ಜಸ್ಟ್ ಇದೊಂದು ಅಂದ್ರೆ ಎಲ್ರಿಗೂ ಕ್ಯೂರಿಯಾಸಿಟಿ ಇರ್ಲಿ ಅಲ್ಲ, ಅವರು ಗೆಸ್ ಮಾಡ್ಲಿ ಅಲ್ವಾ ನೋಡ್ತಾ ಇರೋರು. ಸೊ ಗೆಸ್ ಅಂದ್ರೆ ವೆರಿ ಬಿಗ್ ಬಡ್ಜೆಟ್ ಸಿನಿಮಾ ಅಂತ ಆಗಿದ್ದು ಯಾವುದು KGFಗಿಂತ ಮುಂಚೆ? ದಟ್ ವಾಸ್ ನಾಟ್ ಫ್ರಮ್ ಕನ್ನಡ. ನಾನು ಅದು ಕ್ಯೂ ಕೊಡ್ತೀನಿ. ಬಾಹುಬಲಿ. Yes, you are right. Yes, you are right. ಎಸ್. ನಮಗೆ ಅವತ್ತು ಗೊತ್ತೇ ಇಲ್ಲ ಖುಷಿ. ಅವ್ರನ್ನ ನಮ್ಮ ಪ್ರೊಡ್ಯೂಸರ್ ಹೇಳ್ತಾ ಇದ್ರು, ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗಿ ಸೀರಿಯಲಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಕೇಳಿದ್ರಂತೆ. ಅವ್ರನ್ನ ಮಾಡಲ್ಲ ಅಂತ, ಅವ್ರ ತಂದೆ ಇಂಡಸ್ಟ್ರಿಯವರೇ ಆಗಿದ್ರು ಕೂಡ ಅವ್ರನ್ನ ಮಾಡಲ್ಲ ಅಂದಿದ್ರಂತೆ. ಸೊ ಅವತ್ತು ಲಾಂಗ್ ಬ್ಯಾಕಲ್ಲೇ ಅಂಬಿಕಾಗೂ ಡಬ್ಬಿಂಗು, ಅದು ಏನೋ ದೂರದರ್ಶನ್ ಸೀರಿಯಲ್ಗೆ ಅವತ್ತೆಲ್ಲ ಡಬ್ಬಿಂಗ್ ಪ್ರಾಸೆಸ್ಸೇ ಇರಲಿಲ್ಲ. ಅವರಿಗೂ ಡಬ್ಬಿಂಗು, ಅನುಷ್ಕಾಗೂ ಡಬ್ಬಿಂಗು. ಸೊ ನಮಗೆ ಆಮೇಲೆ ಸಿನಿಮಾ ಬಂದಾಗ ಅವ್ರದ್ದು ಯಾವುದೋ ಅರುಂಧತಿ ಎಲ್ಲ ಬಂತಲ್ವಾ, ಐ ವಾಸ್ ಸರ್ಪ್ರೈಸ್ಡ್. ಇದನ್ನು ಯಾರನ್ನೋ ಹೌದು ಅಂದರೆ ತುಂಬ ಫೆಮಿಲಿಯರ್ ಫೇಸ್ ಅಲ್ವಾ ಅಂತ.
ಆಮೇಲೆ ರೀಕಾಲ್ ಮಾಡಿಕೊಂಡ್ರೆ ದಟ್ ಈಸ್ ಅನುಷ್ಕಾ ಶೆಟ್ಟಿ. ಅಂದರೆ ನಮ್ಮಲ್ಲಿ ಮಾಡಬೇಕಾದ್ರೆ ಐ ಥಿಂಕ್ ಹರ್ ನೇಮ್ ವಾಸ್ ಸಂಗೀತಾ ಶೆಟ್ಟಿ ಅಂತನೋ ಏನೋ ಇತ್ತು ಅವ್ರದ್ದು ಮುಂಚಿನ ಹೆಸರು, ಆಮೇಲೆ ಚೇಂಜ್ ಮಾಡ್ಕೊಂಡಿದ್ದು. ಅದೃಷ್ಟ ಆಮೇಲೆ ಸಿಕ್ಕ ಅವಕಾಶಗಳನ್ನು ಯುಟಿಲೈಸ್ ಮಾಡಿಕೊಂಡ್ರೆ ಹೇಗೆ ಎಲ್ಲಿಂದ ಎಲ್ಲೆಲ್ಲಿಗೆ ಹೋಗ್ಬೋದು ಅಂತ. ಅದೇ ನಾನು ನಮ್ಮ ಅಪ್ಪನ ಮುಂದೆ ಕೈ ಚಾಚಲ್ಲ ಅಂತ ತಗೊಂಡಿದ್ದು ಒಂದು ಡಿಸಿಷನ್. ಆಂಕರಿಂಗ್, ಮ್ಯೂಸಿಕ್, ಆಕ್ಟರ್, ಎಲ್ಲ ಲಿರಿಕ್ಸ್ ರೈಟಿಂಗ್ ತನಕ ಬಂತು. ಬಟ್ ನೀವು ಒಬ್ರು ಪ್ರೊಡ್ಯೂಸರ್, ಡೈರೆಕ್ಟರ್, ಲಿರಿಕ್ಸ್ ನಿಮ್ಮ ಫಿಲ್ಮ್ ನೀವೇ ಬರೆದ್ರಿ, ಆಸ್ ವೆಲ್ ಆಸ್ ನಿಮಗೆ ನ್ಯಾಷನಲ್ ಅವಾರ್ಡ್ ಕೂಡ ಸಿಕ್ತು ಅದಕ್ಕೆ. ಸೊ ಅದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡೋದಕ್ಕಿಂತ ನೀವು ಎಕ್ಸ್ಪ್ಲೇನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಶೂರ್. ಅಗೇನ್ ಇಟ್ಸ್ ಎ ಗ್ರೇಟೆಸ್ಟ್ ಆಪರ್ಚುನಿಟಿ. ಬಿಕಾಸ್ ನಾನು ಕೆಲವು ಸಲ ಶತ್ರುಗೂ ಥ್ಯಾಂಕ್ಸ್ ಹೇಳಬೇಕು ಅಂತ ಹೇಳ್ತಾರೆ ಗೊತ್ತಾ. ಸೊ ಹಾಗೆ ಈ ಸಿನಿಮಾ ಆಗಿದ್ದಕ್ಕೆ ಕಾರಣ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ನಾನು. ಬಿಕಾಸ್ ಏನಂತ ಹೇಳಿದ್ರೆ, ನಾನು ಹೀಗೆ ಬೀಯಿಂಗ್ ಎನ್ ಆ್ಯಂಕರ್, ನಾನು ಯಾವುದೋ ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಟಿಗೆ ಶೋಗೆ ಹೋದಾಗ ಅವರು ತುಂಬ ದೇವರ್ ಲೈಕ್ ನನ್ನ ಬಗ್ಗೆ ಸಿಕ್ಕಾಪಟ್ಟೆ ಅಪ್ರಿಷಿಯೇಟ್ ಮಾಡಿ ದೇ ಬಿಕಮ್ ಅ ಬಿಗ್ ಫ್ಯಾನ್ ಆಫ್ ಮೀ. ಸೊ ಅವ್ರು ಹೇಳಿದ್ರು, ಸರ್ ನೋಡಿ ನನ್ನ ಹಿಂದೆ ಯಾರೋ ಬಿದ್ದು ಸಿನಿಮಾ ಮಾಡೋದಕ್ಕೆ ಸರ್ ಪ್ರೊಡ್ಯೂಸ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ನನಗೆ ಆ್ಯಕ್ಚುಲಿ ವಿ ಆರ್ ಇನ್ ಟು ಎಜುಕೇಷನ್ ಇರೋದ್ರಿಂದ ನಮ್ಗೆ ಅದೆಲ್ಲ ಇಷ್ಟ ಇಲ್ಲ, ಬಟ್ ನಿಮ್ಮನ್ನು ನೋಡಿದ್ಮೇಲೆ ನಿಮ್ಮ ಕಡೆಯಿಂದ ಮಾಡಿಸ್ಬೋದು ಅಂತ. ನಾನಂದೆ, ನಾನು ಯಾವ ಸಿನಿಮಾ, ನನ್ನನ್ನು ಯಾಕೆ ಕೇಳ್ತಾ ಇದ್ದೀರಾ, ನಾನು ನೋವೇರ್ ಐ ಮೀನ್ ಟು ಸಿನಿಮಾ ಅಂತ ಅಂದೆ. ಇಲ್ಲ ಸರ್, ನಿಮ್ಮ ವೆಲ್ ಬಿಹೇವ್ಡು, ನಿಮ್ಮ ಕಲ್ಚರು ಇದೆಲ್ಲ ನೋಡಿದ್ರೆ ನಿಮ್ಮಂಥವ್ರು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ನಾನು ಆಮೇಲೆ ಆಯಿತು, ನನ್ನ ಟೀಮ್ ಒಂದಿತ್ತು. ಸೊ ದೇ ಆರ್ ಆಲ್ ಲೈಕ್ ಹಸಿವಿನಲ್ಲಿದ್ದರು, ಸಿನಿಮಾ ಮಾಡಬೇಕು, ಇಂಡಿಪೆಂಡೆಂಟಾಗಿ ಡಿರೆಕ್ಷನ್ ಮಾಡಬೇಕು ಅಂತ. ನಾನು ನನ್ನ ಫ್ರೆಂಡ್ ಜೊತೆಗೆ ಮಾತಾಡಾದ್ಮೇಲಿಂದ ಕೇಳಿದಾಗ ಅವ್ನು ಫಸ್ಟ್ ಅಂದ ನನ್ನ ಫ್ರೆಂಡು, ಇಲ್ಲ ಬಾಸು, ನಾನು ಕಮರ್ಷಿಯಲ್ ಸಿನಿಮಾ ಮಾಡಬೇಕು ಅಂತಿದ್ದೀನಿ. ಸೊ ಈ ಥರ ಯಾವುದೋ ಕಂಟೆಂಟು ಬ್ರಿಡ್ಜ್ ಮೂವಿ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ, ಸೊ ನನ್ನನ್ನು ಬ್ರ್ಯಾಂಡ್ ಮಾಡಿಬಿಡ್ತಾರೆ ಅಂತ. ನನಗೆ ಗೊತ್ತಿಲ್ಲ, ಹೌದಾ ನನ್ನ ಬಾಯಿ ಮಾತು ಹೆಂಗೆ ಬಂತು ಅಂದರೆ, ಅಲ್ಲಪ್ಪ ಅಕಸ್ಮಾತ್ ನಿಂಗೆ ಯಾವ್ದಾದ್ರು ಅವಾರ್ಡ್ ಬಂದುಬಿಟ್ರೆ ಕಮರ್ಷಿಯಲ್ ಸಿನಿಮಾ ಯಾವಾಗ ಬೇಕಾದರೂ ಮಾಡ್ಬೋದು, ಆದರೆ ಇಲ್ಲಿ ಅವಾರ್ಡ್ ತೊಗೊಂಡ್ಬಿಟ್ರೆ ನಿಂಗೆ ಇನ್ನೊಂದು ಆ್ಯಡ್ ಆನ್ ಅಲ್ವಾ ಅಂತ ಹೇಳಿದೆ ನಾನು. ಅಯ್ಯೋ ಬಾಸ್, ನೀವು ನನ್ನ ಬಿಡಲ್ಲ, ಆಯಿತು ನಡೀರಿ ಅಂಥೇಳಿ ಒಂದು ಸ್ಟೋರಿ ರೆಡಿ ಮಾಡಿಕೊಂಡು ಬಿಟ್ವೀನ್ ಟು ಹಿಮ್. ಅವ್ರ ಹತ್ರ ಹೋದರೆ ಖುಷಿ, ಯು ನೋ ದ ಇಂಡಸ್ಟ್ರಿ, ಯಾಕಂದರೆ ಅಮ್ಮ ಇರೋದ್ರಿಂದ ಈವನ್ ಯು ಆರ್ ದೇರ್. ಸೊ ಯಾವುದು ಒನ್ ಶಾಟಿಗೆ ಆಗೋದೇ ಇಲ್ಲ, ಬಟ್ ಎಸ್ ಎವ್ರಿಥಿಂಗ್ ಹ್ಯಾಪನ್ ಇನ್ ಒನ್ ಶಾಟ್. ಅಂದ್ರೆ ಇತ್ತು, ಬಟ್ ನಾಟ್ 100%. ಹೋದ್ವಿ, ಅವ್ರ ಚೇಂಬರ್ಲಿ ಮೀಟಿಂಗ್ ಆಯಿತು. ಮೀಟಿಂಗ್ ಆಗಿ ಅವ್ರಿಗೆ ಸ್ಟೋರಿ ಹೇಳಿದ್ಮೇಲೆ ಅವರು ವಾವ್ ಸೂಪರ್ ಅಂತ ಹೇಳಿದ್ರು. ಅದಾದ್ಮೇಲೆ ಬಡ್ಜೆಟ್ ಕೋಟ್ ಮಾಡಿದ್ದನ್ನು ಹೇಳಿದ್ವಿ, ಎಲ್ಲದಕ್ಕೂ ಓಕೆ ಅಂದ್ಬಿಟ್ರು ಒಂದೇ ಸಲ. ಸೊ ಲಿಟ್ರಲಿ ವಿ ವರ್ ಫ್ಲೈಯಿಂಗ್. ಆಯಿತಾ, ಸರಿ ನಮ್ಮ ಡೈರೆಕ್ಟರ್ ಅಂದರು, ಆಯಿತು ಬಾಸು ನೋಡೋಣ, ಮಾಡೋಣ, ಚೆನ್ನಾಗಿ ಮಾಡೋಣ, ಹಾಗೆ ಹಿಂಗೆ ಅಂತೆಲ್ಲ ಹೇಳಿದ್ರು. ಅವ್ರು ಹೇಳಿದ್ರು 1 ವೀಕ್ ಆದಮೇಲೆ ಒಂದು ಟೋಕನ್ ಅಡ್ವಾನ್ಸ್ ಕೊಡ್ತೀವಿ, ಸೊ ಯು ಕ್ಯಾನ್ ಸ್ಟಾರ್ಟ್ ಯುವರ್ ಗ್ರೌಂಡ್ ವರ್ಕ್ ಅಂತ ಹೇಳಿದ್ರು. ಸರಿ ಆಯಿತು ಅಂತೆಲ್ಲ ಹೇಳಿದರು. ಬುಲ್ ಟೆಂಪಲ್ ರೋಡಲ್ಲಿರೋ ಗಣೇಶನ ದೇವಸ್ಥಾನಕ್ಕೆ ಸಿಗೋಣ ಅಂತೆಲ್ಲ ಹೇಳಿದರು. ಸೊ ದೇ ವಾಸ್ 2 days ನಾವು ಅಡ್ವಾನ್ಸ್ ತೊಗೊಳ್ಬೇಕಾಗಿರೋದು. ಸೊ ಕಾಲ್ ಮಾಡ್ತಾಯಿದ್ದೀವಿ, ಹಿ ಇಸ್ ನಾಟ್ ಪಿಕಿಂಗ್ ದ ಕಾಲ್. ಮೆಸೇಜ್ ಮಾಡ್ತಾಯಿದ್ದೀವಿ, ಅವರು ಬ್ಲೂ ಟಿಕ್ ಆಗ್ತಾಯಿದೆ, ಹಿ ಇಸ್ ನಾಟ್ ರೆಸ್ಪಾಂಡಿಂಗ್. ಸೊ ನನಗೆ ಫುಲ್ ಡಿಸಪಾಯಿಂಟ್ಮೆಂಟು. ಇಷ್ಟು ಮಾಡಾಗೋಗಿದೆ, ಇವಾಗ ಪ್ರೊಡ್ಯೂಸರ್ ರೆಸ್ಪಾಂಡ್ ಮಾಡ್ತಿಲ್ಲ. ದಟ್ಸ್ ವಾಟ್. ನನ್ನ ಡೈರೆಕ್ಟರ್ ಏನು ಗೊತ್ತಾ, ಅವನಿಗೆ ಸಿನಿಮಾ ಇಂಡಸ್ಟ್ರಿ ಚೆನ್ನಾಗಿ ಗೊತ್ತಿದ್ರಿಂದ, ಅಯ್ಯೋ ಬಾಸು ಇದೆಲ್ಲ ಕಾಮನ್ ಇಂಡಸ್ಟ್ರಿನಲ್ಲಿ, ತಾಲೇನೇ ಕೆಡಿಸ್ಕೊಳ್ಬೇಡಿ, ನೀವು ಆಸ್ ಅನ್ ಆ್ಯಂಕರ್ ಹೆಸರು ಮಾಡಿದ್ದೀರಾ, ಸುಮ್ಮನೆ ಹೋಗಿ ಕೆಲಸ ನೋಡೋಗಿ ಅಂತ ಅಂದ. ನನಗೆ ಐ ಡೋಂಟ್ ನೋ ದಟ್ ವಾಸ್ ಅ ಫೈರ್ ಪಾಯಿಂಟ್. ನಾನಂದೆ, ನೋ, ಹುಕ್ ಆರ್ ಕ್ರುಕ್, ಐ ಹ್ಯಾವ್ ಟು ಡೂ ದ ಸಿನಿಮಾ ಅಂದೆ. ಅಂದ್ರೆ ಅಲ್ಲ, ಅವನೇನು ಹೇಳ್ತಿದ್ದಾನೆ ಗೊತ್ತಾ, ಬಾಸು ಕತೆ ಚೆನ್ನಾಗಿದೆ ಹೌದು, ಬಟ್ ಸಿನಿಮಾ ಪ್ರೊಡ್ಯೂಸಿಂಗ್ ಮಾಡೋದು ನೀವು ಅನ್ಕೊಂಡಷ್ಟು ಸುಲಭ ಅಲ್ಲ, ದುಡ್ಡೆಲ್ಲಿಂದ ತರ್ತೀರಾ ನೀವು ಅಂತ. ನಾನಂದ್ರೆ ಏನಾದರೂ ಆಗಲಿ, ಸೊ 0 ಬಡ್ಜೆಟ್ ಕಾನ್ಸೆಪ್ಟ್ ಮಾಡ್ತಿರಲ್ವಾ, ವಾಟ್ ಇಟ್ ಈಸ್, ಯು ಟೆಲ್ ಮಿ ದಟ್. ನಾನು ತುಂಬ ಕಡೆ ಓದಿದ್ದೀನಿ 0 ಬಡ್ಜೆಟ್ ಕಾನ್ಸೆಪ್ಟಲ್ಲಿ ಸಿನಿಮಾ ಮಾಡ್ತಾರೆ ಅಂತ. ನೋಡಿ ಬಾಸ್, 0 ಬಡ್ಜೆಟಲ್ಲಿ ಸಿನಿಮಾ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನೀವು ಆ್ಯಸ್ ಅನ್ ಆರ್ಟಿಸ್ಟ್ ಓ ಮ್ಯೂಸಿಕ್ ಡೈರೆಕ್ಟರ್ ನಿಮ್ಮ ಫ್ರೀ ಕೆಲಸ ಮಾಡ್ಬೋದು, ನಾನು ಡೈರೆಕ್ಷನ್ ಫ್ರೀ ಮಾಡ್ಬೋದು, ಬಟ್ ವಾಟ್ ಅಬೌಟ್ ದ ಕ್ಯಾಮ್ರಾ, ಟ್ರಾನ್ಸ್ಪೋರ್ಟೇಷನ್, ಫುಡ್, ಅಕಾಮಿಡೇಷನ್, ಬೇರೆ ಸುಮಾರು ವಿಷಯ ಇದೆ. ಅದೆಲ್ಲ ಯಾರು ಫ್ರೀ ಕೊಡ್ತಾರೆ ನಿಮಗೆ? ಕೊಟ್ಟರು ಒಂದು ಕನ್ಸೆಷನ್ ಕೊಡ್ತಾರೆ, ಬಟ್ ದುಡ್ಡು ಬೇಕೇ ಬೇಕು ತಾನೆ ಅಂತ. ಸರಿ, ನಾನು ಅಂದೆ ಲೆಕ್ಕ ಹಾಕು, ಎಷ್ಟಾಗತ್ತೆ ಹೇಳಿ ನನಗೆ ಅಂತ. ಸೊ ಹಾಗೆ ಸ್ಟಾರ್ಟ್ ಆಗಿದ್ದ ಕೆಲಸ. ಸೊ ನಾನು ಪ್ರೊಡ್ಯೂಸ್ ಮಾಡೋ ಥರ ಆಗಿ ನಾನು ಅಂದೆ, ಇಲ್ಲ ನಾನು ಮಾಡ್ತೀನಿ ಸಿನಿಮಾನ ಅಂತ. ಸೊ ಪ್ರೊಡ್ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ, ಆ್ಯಂಡ್ ದ ಡೆಸ್ಟಿನಿ ವಾಸ್ ಡಿಫ್ರೆಂಟ್. ಸೊ ದ ಯೂನಿವರ್ಸ್ ಆ್ಯಸ್ ಯು ಮೆನ್ಷನ್ಡ್ ನಮಗೆಲ್ಲನೂ ಒಟ್ಟುಗೂಡಿಸ್ಕೊಟ್ಟಿತ್ತು. ಆ್ಯಂಡ್ ತುಂಬ ಹಾರ್ಡ್ ವರ್ಕು. ಕಂಪ್ಲೀಟ್ ಸಿನಿಮಾ ಚಿಕ್ಕಮಗಳೂರಲ್ಲಿ ಶೂಟ್ ಮಾಡಿದ್ವಿ. ದ ಸಿನಿಮಾ ವಾಸ್ ಬೇಸ್ಡ್ ಆನ್ ಐ ಡೊನೇಷನ್ ಆ್ಯಂಡ್ ಮಿತ್ಸ್. ಅಂದರೆ ನಾವು ನೇತ್ರದಾನದ ಬಗ್ಗೆ ಮೂಢನಂಬಿಕೆಗಳು ಇವತ್ತೂ ಇದೆ. ಸೊ ಅದೆಲ್ಲನೂ ನಾವು ಹೋಗಲಾಡಿಸ್ಬೇಕು ಅಂತ ಹೇಳಿ ಆ ಸಿನಿಮಾ ಕಾನ್ಸೆಪ್ಟ್ ಇಟ್ಕೊಂಡಿದ್ದು. ಎಲ್ಲ ಚೆನ್ನಾಗಿ ಕೆಲಸ ಮಾಡಿದ್ವಿ. ಆ್ಯಂಡ್ ಅದರಲ್ಲಿ ಒಂದು ಸಾಂಗ್ SPB ಸರ್ ಹಾಡ್ಕೊಟ್ಟಿದ್ದಾರೆ. ಸೊ ನಮಗಿರೋ ಇನ್ಫಾರ್ಮೇಷನ್ ಪ್ರಕಾರ ಅವರ ಕಡೆಯ ಕನ್ನಡ ಸಿನಿಮಾದ ಹಾಡೋದಾಗಿತ್ತು. ಎಲ್ಲ ಆಯಿತು, ನಾವು ಸೆನ್ಸಾರ್ ಆಯಿತು, ನಾವು ರಿಲೀಸಿಗೆ ಅಂತ ಓಡಾಡ್ತಾ ಇದ್ವಿ. ದಟ್ ವಾಸ್ ಆನ್ 2019 ಸಿನಿಮಾ ಸೆನ್ಸಾರ್ ಆಗಿದ್ದು ಡಿಸೆಂಬರಲ್ಲಿ. ಸೊ ಆ್ಯಸ್ ಯು ನೋ, ದ ಯೂನಿವರ್ಸ್ ವಾಟ್ ಮೇಡ್ ಕೋವಿಡ್.
ಸೊ ಕಂಪ್ಲೀಟ್ಲಿ ಲಾಕ್ಡೌನ್. ಸೊ ನಮಗೆ ಇಡೀ ಯೂನಿವರ್ಸ್ ಸಫರ್ ಮಾಡ್ತಾ ಇದೆ, ಕರೆಕ್ಟು, ಎಲ್ಲ ಇಂಡಸ್ಟ್ರಿನೂ ದಟ್ ಈಸ್ ಇನ್ ಅ ಪ್ಯಾಥೆಟಿಕ್ ಮೂಡ್ ಗೊತ್ತು. ಬಟ್ ನಾವು ಫಸ್ಟ್ ಟೈಮ್ ಮಾಡಿದಲ್ವಾ, ದೇವರೇ ನಮಗೆ ಹಿಂಗೆ ಮಾಡಬೇಕಾ ನೀವು ಅಂತ ತುಂಬ ಬೇಜಾರು ಮಾಡ್ಕೊಂಡಿದ್ದುಂಟು. ಸೊ ದೆನ್ ಏನೂ ಮಾಡೋಕ್ಕಾಗಲ್ಲ ಅಂತ ವಿ ಕೆಪ್ಟ್ ಕ್ವೈಟ್. ಬಟ್ ಮೀನ್ ವೈಲ್ ಏನಂತ ಹೇಳಿದ್ರೆ ನಮ್ಮ ಟೀಮ್ ನಾವೆಲ್ಲ ಸೇರ್ಕೊಂಡು ಒಂದು ಒಳ್ಳೆ ಕೆಲಸ ಮಾಡಿದ್ದು ಏನಂತಂದರೆ, ನ್ಯಾಷನಲ್ ಅವಾರ್ಡ್ಗೆ ಆನ್ಲೈನಲ್ಲಿ ಸಬ್ಮಿಷನ್ಸ್ ಇತ್ತು. ಸೊ ನಾವು ಓಕೆ ಎನಿಹೌ ಟ್ರೈ ಮಾಡೋದ್ರಲ್ಲಿ ಏನಿದೆ ಕಳಿಸಿದ್ವಿ. ಬಟ್ ನಮ್ಗೆ ಯಾವ ಹೋಪ್ಸೂ ಇರಲಿಲ್ಲ. ಅಗೇನ್ ಹೆತ್ತವ್ರಿಗೆ ಹೆಗಣ ಮುದ್ದು ಅಂತಾರಲ್ಲ, ಹಾಗೆ ನಾವು ಮಾಡಿದ ಸಿನಿಮಾ ನಮಗೆ ಚೆನ್ನಾಗಿದೆ. ನಮ್ಮ ಟೀಮಲ್ಲಿ ಎಲ್ಲರೂ ಮಾತಾಡ್ತಾ ಹೇಳ್ತಾ ಇದ್ರು, ಇಲ್ಲ ನಿಮ್ಗೊಂದು ಅವಾರ್ಡ್ ಬರುತ್ತೆ ಅಂತ. ಬಟ್ ದಟ್ ವಾಸ್ ನಾಟ್ ನ್ಯಾಷನಲ್ ಅವಾರ್ಡ್, ಅಂದರೆ ಸ್ಟೇಟ್ ಅವಾರ್ಡ್ ನಿಮ್ಗೊಂದು ಯಾವುದೋ ಒಂದು ಕ್ಯಾಟಗರಿಲಿ ಬರಬೇಕು ಅಂದರೆ, ಬಿಕಾಸ್ ಅಷ್ಟು ಚೆನ್ನಾಗಾಗಿದೆ ಅಂತ. ನಾವು ಓಕೆ ನೋಡೋಣ ಬಿಡಿ, ಯಾರೇ ಹೊಸಬ್ರನ್ನ ಎನ್ಕರೇಜ್ ಮಾಡ್ತಾರೆ, ಇದೇ ಥರ ಮೈಂಡ್ ಸೆಟ್ಟಲ್ಲಿದ್ವಿ. ಸೊ ಸಡನ್ನಾಗಿ ಒಂದಿನ ಫೋನ್ ಬರುತ್ತೆ, ಲೈಕ್ ಅಕ್ಷಿ ಸಿನಿಮಾ ನಿಮ್ಮದೇ ಅಲ್ವಾ ಅಂತ ಕೇಳಿದ್ರು. ಹಾಂ ಹೌದು ಅಂತ. ಸೊ ಏನು ಅಂತ ಕೇಳಿದ್ರೆ, ಇಲ್ಲ ಟಿ ವಿ ನೋಡಿ ಎಂಜಾಯ್ ಮಾಡಿ ಅಂತ. ನಾನು ವಾಟ್ ಇಸ್ ದಿಸ್, ಆ ಥರ 3 ಕಾಲ್ ಬಂತು. ಸೆನ್ಸಾರ್ ಆಫೀಸಿಂದ, ಇನ್ನೊಬ್ರು ಕ್ಯೂರೇಟರಿಂದ, ಇನ್ನೊಬ್ರು ನಮ್ಮದು ಫಿಲ್ಮ್ ಸೆನ್ಸಾರ್ ಮಾಡಿದವರು, ಅದು ಗೊತ್ತಿಲ್ಲ. ನಾನು ಅವಾಗ ಸಡನ್ನಾಗಿ ಮನೆಗೆ ಫೋನ್ ಮಾಡಿಬಿಟ್ಟು ಹೇಳಿದೆ ಮನೆಯಲ್ಲಿ ನೋಡಿ ಅಂತ ಅಂದೆ. ಅವ್ರು ನ್ಯೂಸ್ ಎಲ್ಲ ನೋಡ್ತಾ ಇದ್ರೆ, ಇಲ್ಲಿ ಏನು ಬರ್ತಲ್ಲ ಏನು ಅಂತಂದರು. ಆಮೇಲೆ ಸರಿ ನನಗೆ ಏನಿದು, ಮತ್ತು ಯಾರೋ ನಿಜವಾಗ್ಲೂ ಹಂಗಂದ್ರೆ ಬಕ್ರಾ ಮಾಡಿದ್ದಾರೆ ಅಂತ ಅಂದ್ಕೊಂಡು, ಆಮೇಲೆ ಸಡನ್ನಾಗಿ ಫ್ಲ್ಯಾಶ್ ಆಯಿತು, ಇಡು ಒಂದು ಥಿಂಗ್ ಸ್ಕ್ರಾಲಿಂಗ್ ನೋಡಿ ಅಂತ ಅಂದ. ಸ್ಕ್ರಾಲಿಂಗಲ್ಲಿ ಹೋಗ್ತಾ ಇದೆ, ಏನು ಅತ್ಯುತ್ತಮ ಕನ್ನಡ ಚಿತ್ರ ಅಕ್ಷಿ ಅಂತ ಹೇಳಿ ಅನೌನ್ಸ್ ಆಗಿದೆ. ಅಯ್ಯೋ, ನಾವು ಅದನ್ನು ಕೇಳಿದಾಗ ಮೈ ಗಾಡ್, ನನ್ನ ಡೈರೆಕ್ಟ್ರು ಎಲ್ಲೋ ಇದ್ದ, ನಾನೆಲ್ಲೋ ಇದ್ದೆ, ಫೋನ್ ಮಾಡಿಕೊಂಡು ಇದೇ ಶಶಾದ್ರಿಪುರಂ ಕಾಲೇಜ್ ಹತ್ರನೇ ವಿ ಮೆಟ್. ಅವನು ಇಲ್ಲೇ ನಿಯರ್ ಬೈ ಇದ್ದ, ನಾನು ವಜ್ರೇಶ್ವರಿ ಬಿಲ್ಡಿಂಗಲ್ಲಿದ್ದೆ ನಾನು. ಸೊ ನಾವು ಇದ್ರದ್ದು ಡಿಜಿಟಲ್ ಮಾರ್ಕೆಟಿಂಗ್ಗೋಸ್ಕರ KRG ಕನೆಕ್ಷನ್ಸ್ ಜೊತೆಗೆ ಹೋಗಿದ್ವಿ ಮಾತಾಡೋಕ್ಕೆ ಅಂತ. ಸೊ ಅವ್ರು ಅಂದರು, ಸರ್ ಮಾತಾಡೋದು ಇವಾಗ ಬೇಡ, ದಿಸ್ ಯುವರ್ ಡೇ, ಯು ಗೋ ಅಂಡ್ ಎಂಜಾಯ್ ಅಂತ ಅಂದರು. ಸೊ ಜಸ್ಟ್ ನಾನು ಅಲ್ಲಿಂದ ನನ್ನ ಡೈರೆಕ್ಟ್ರ್ ಇಲ್ಲಿ ಶಶಾದ್ರಿಪುರಂ ಕಾಲೇಜ್ ಹತ್ರ ಬಂದು ಲಿಟ್ರಲಿ ವಿ ಸ್ಕ್ರೀಮ್ಡ್ ಆ್ಯಂಡ್ ಹಗ್ ಮಾಡಿ ಕುಣಿದಾಡಿದ್ವಿ ಬೀದಿನಲ್ಲಿ. ಆ್ಯಂಡ್ ಅದಾದಮೇಲೆ ಇನ್ನೊಂದು ಭಯ ಸ್ಟಾರ್ಟ್ ಆಯಿತು. ಏನಂದರೆ, ಇಂಡಸ್ಟ್ರಿಯಲ್ಲಿ ಹೇಗಿದೆ ಅಂದರೆ, ಹೊಸಬ್ರು ಅಂತ ಬಂದಾಗ ಈ ಥರದ್ದೊಂದು ದೊಡ್ಡ ಗೌರವ, ಸನ್ಮಾನಗಳು, ಪ್ರಶಸ್ತಿಗಳು ಸಿಕ್ಕಿದಾಗ ಅದು ಎಷ್ಟರ ಮಟ್ಟಿಗೆ ನಮಗೆ ತಲುಪತ್ತೆ ಅಂತ. ಅಂದರೆ ಮಧ್ಯದಲ್ಲಿ ಯಾರ್ಯಾರೋ ಏನೇನೋ ಮಾತಾಡ್ತಾರೆ, ಹೇಳ್ಬೋದು ಯಾಕೆ ನಮ್ಮ ಸಿನಿಮಾಗಳಿತ್ತು ಅದು ಇದು ಅಂತ. ನಾವು ಅದಕ್ಕೆ ಏನು ಅಯ್ಯೋ ದೇವ್ರೇ ಅಂದ್ಕೊಂಡು ವಿ ಕೆಪ್ ಕ್ವೈಟ್. ಅದರ ಹಿಂದಿನ ವರ್ಷ ಏನಾಗಿತ್ತಂತೆ, ಬಿಕಾಸ್ ಆಫ್ ಕೋವಿಡ್ ವರ್ಚುವಲಲ್ಲಿ ಆಗೋಗಿತ್ತಂತೆ ಅವಾರ್ಡ್ ಸೆರೆಮನಿ. ಸೊ ಯು ಇಮ್ಯಾಜಿನ್, ಒಂದು ಅವಾರ್ಡ್ನ, ಈಗ ನಾನು TNITಗೆ ಬಂದೆ, ಸೊ ನೀವು ಫೋನ್ ಮಾಡಿಬಿಟ್ಟು ಶ್ರೀನಿವಾಸ್ ನಿಮ್ಗೆ ಈ ಥರ ಅವಾರ್ಡ್ ಕೊಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಪೋಸ್ಟ್ ಕೊಟ್ಟರೆ ಹೆಂಗಿರುತ್ತೆ, ಹೋಗಿ ಆ ಫೀಲ್ ಹೆಂಗಿದೆಯಲ್ಲ. ಸೊ ನಮಗೆ ಅಯ್ಯೋ ಏನು ಮಾಡೋದು ಅಂತ. ಸೊ ಫೈನಲಿ ಐ ರಿಸೀವ್ಡ್ ಮೇಲ್, ಸೊ ದ ಶೋ ಅಂದರೆ ಈವೆಂಟ್ ಈಸ್ ಹ್ಯಾಪ್ನಿಂಗ್ ಅಂತ. ಸೊ ದೆನ್ ಓ ಮೈ ಗಾಡ್, ಆ್ಯಂಡ್ ನಮಗೆ ಆ ಮೂಮೆಂಟ್ ಮರೆಯೋಕ್ಕಾಗೋದಿಲ್ಲ. ನಾವು ತೊಗೊಂಡಿದ್ದು ಆ ಟೈಮಲ್ಲಿ. ಆ್ಯಂಡ್ ಬೆಸ್ಟ್ ಮೂಮೆಂಟ್ ಇನ್ನೊಂದು ಏನು ಗೊತ್ತಾ, ಸೊ ತುಂಬ ಜನ ಆಲ್ ಓವರ್ ಇಂಡಿಯಾ ಎಲ್ಲರೂ ಇದ್ದರು. ದ ಸೇಮ್ ಟೈಮ್ ರಜನಿಕಾಂತ್ ಅವ್ರಿಗೆ ದಾದಾ ಸಾಹೇಬ್ ಫಾಲ್ಕೆ ಕೊಟ್ಟಿದ್ದು. ಸೊ ಅದು ಹೆಂಗಿತ್ತು ಅಂದರೆ, ನಮಗೆಲ್ಲರಿಗೂ ಇಡೀ ಸಿನಿಮಾಗೆ ಕೊಟ್ಟ ಆದಮೇಲೆ ಲಾಸ್ಟ್ ದ ಫಿನಾಲೆ ಈಸ್ ದಾದಾ ಸಾಹೇಬ್ ಫಾಲ್ಕೆ ಕೊಡೋದು. ಸೊ ಲಿಟ್ರಲಿ ರಜನಿಕಾಂತ್ ಅವ್ರು ಹಿಂಗೆ ಕೂತ್ಕೊಂಡು ಎಲ್ಲಾನು ಹಿಂಗೆ ನೋಡಿದ್ದಾರೆ. ದೆನ್ ಆಮೇಲೆ ಅವರು ಅವ್ರ ಮುಂದೆ ಆ ಸ್ಟೇಜನ್ನ ಶೇರ್ ಮಾಡೋದಿದೆಯಲ್ಲ, ಸೊ ದಟ್ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ್ಯಂಡ್ ಫೈನಲಿ ನಮ್ಮ ಕೈಗೆ ಬಂತದು. ಸೊ ಅಲ್ಲಿವರೆಗೂ ನಮ್ಗೆ ಅದೊಂಥರ ಭಯ ಇತ್ತಲ್ಲ. ಸೊ ಅಲ್ಲಿಗೊಂಥರ ವಿ ಫೆಲ್ಟ್ ವೆರಿ ಹ್ಯಾಪಿ. ಅಲ್ಲ ಸರ್, ಇವರನ್ನ ಆಲ್ ರೌಂಡರ್ ಅಂತಾನೆ ಹೇಳ್ಬೋದು. ಆಂಕರಿಂಗ್, ವಾಯ್ಸ್ ಓವರ್, ನನಗೆ ಗೊತ್ತಿರೋಂಗೆ KGF ಅಲ್ಲೂ ನಿಮ್ಮ ವಾಯ್ಸ್ ಇದೆ. ನಾಟ್ ಓನ್ಲಿ KGF, ಅಂದರೆ KGF ಇಂದ ಗುರ್ಸಕ್ಕೆ ಶುರು ಮಾಡಿದ್ರು. ನೋಡು ಖುಷಿ, ಆ್ಯಂಕರ್ಸ್ಗೆ ಅಥವಾ ವಾಯ್ಸ್ ಓವರ್ ಆರ್ಟಿಸ್ಟ್ಗಳಿಗೆ ಈ ಕೆಲವು ಎಲಿಮೆಂಟ್ಸು ತುಂಬ ಚೆನ್ನಾಗಿ ಪ್ಲೇ ಮಾಡುತ್ತೆ ಅಥವಾ ಟ್ರಂಪ್ ಕಾರ್ಡ್ ಥರ ಆಗಿಬಿಡುತ್ತೆ. ಸೊ ನಾನೇನಂತ ಹೇಳಿದ್ರೆ, ನಾನು ಅಪಾರ್ಟ್ ಫ್ರಮ್ ಆ್ಯಂಕರಿಂಗು, ವಾಯ್ಸ್ ಓವರು, ಡಬ್ಬಿಂಗು ಎರಡೂ ಮಾಡ್ತಾ ಇದ್ದೆ ನಾನು. ಈ ವಾಯ್ಸ್ ಓವರ್ಸ್ ಅಂದರೆ ಕಮರ್ಷಿಯಲ್ ಆ್ಯಡ್ಸು ಅದಕ್ಕೆಲ್ಲ ಕೊಡ್ತಾ ಇದ್ದೆ. ಸೊ ನಾನು ಹಂಗೆ ಯಾವುದೋ ಒಂದು ಆ್ಯಡಿಗೆ ಕೊಟ್ಟಿದ್ದೆ ನಾನು. ಅದಾದಮೇಲೆ KGF ಸಿನಿಮಾ ಬಂದಾಗ ಒಂದಷ್ಟು ಜನ ಯಾರೋ ನನಗೆ ಅಲ್ಲಿಂದ ಫೋನ್ ಮಾಡಿದ್ರು, ಸರ್ KGF ಅಲ್ಲಿ ನಿಮ್ಮ ವಾಯ್ಸ್ ಕೇಳಿದ್ವಿ ಅಂತಂದರು. ನಾನಂದರೆ KGF ನಾನು ಡಬ್ಬೇ ಮಾಡಿಲ್ಲ, ನನ್ನ ವಾಯ್ಸ್ ಎಲ್ಲಿಂದ ಕೇಳ್ತೀರಾ ಅಂತ. ಇಲ್ಲ ಸರ್ ನಿಮ್ಮ ವಾಯ್ಸ್ ಕೇಳಿದ್ವಿ ಅಂತ. ನಾನು ಕರೆಕ್ಟಾಗಿ ಹೇಳಿ ಏನು ಅಂತ ಅಂದ್ಬಿಟ್ಟು ದೆನ್ ಅವರು ಅಷ್ಟೊತ್ತಿಗೆ ಇಂಟರ್ವ್ಯೂಲಿಗೆ ಬಂದಿದ್ದರು, ಒಂದು ಮೆಸೇಜ್ ಕಳಿಸಿದ್ರು, ಧೂಮ್ರಪಾನ ಅಂತ. ನನಗೆ ಅವಾಗ ರಿಯಲೈಸ್, ನಾನು ಯಾವಾಗಲೂ ಅದನ್ನು ಅಡ್ವರ್ಟೈಸಿಗೆ ವಾಯ್ಸ್ ಕೊಟ್ಟಿದ್ದೆ. ಬಿಕಾಸ್ ಏನಂದರೆ, ಸೆನ್ಸಾರ್ ಬೋರ್ಡ್ ಅವರು ಅದನ್ನು ಅಪ್ರೂವಲ್ ಮಾಡಿ KGF ಇಂದ ಸಿನ್ಸ್ ಇಲ್ಲಿವರೆಗೂ ಎಷ್ಟೊಂದು ಸಿನಿಮಾಗಳಲ್ಲಿ ಗೊತ್ತಾ ದ ಸೇಮ್ ಅಡ್ವರ್ಟೈಸ್ಮೆಂಟ್ ಪ್ಲೇ ಆಗಿದೆ.
ಸೊ ನನಗೆ ಅದಕ್ಕೆ ಯಾವುದೇ ಶೋಸಿಗೆ ಹೋದ್ರು ಕೂಡ ಎಲ್ಲರೂ ಸರ್ ಆ ವಾಯ್ಸಲ್ಲಿ ಮಾತಾಡಿ ಸರ್ ಆ ವಾಯ್ಸಲ್ಲಿ ಹೇಳಿ ಸರ್ ಅಂತಾನೆ ಕೇಳುತ್ತಾ ಅದೊಂದು ನನಗೆ ಟ್ರಂಪ್ ಕಾರ್ಡ್ ಆಯಿತು. ಸೊ ಅಲ್ಲಿಂದ ಅಂದರೆ ಬೇರೆ ಥರದ ರೆಕಗ್ನೈಸೇಷನ್ ಸ್ಟಾರ್ಟ್ ಆಯಿತು ನನಗೆ, ಆ್ಯಂಡ್ ದಟ್ಸ್ ಗೋಯಿಂಗ್ ಆನ್. ನೀವು ಅವಾಗಲೇ ಅವಾರ್ಡ್ ಬಗ್ಗೆ ಹೇಳಿದ್ರಿ. ಆಸ್ ಅನ್ ಆರ್ಟಿಸ್ಟ್, ಆಸ್ ಅನ್ ಆಂಕರ್, ಆಸ್ ಎ ಜರ್ನಲಿಸ್ಟ್, ನೀವು ಜರ್ನಲಿಸಮ್ ಕೂಡ ತುಂಬಾ ಕಡೆ ಮಾಡಿದ್ರೆ ನನಗೆ ಗೊತ್ತು. ಒಂದು ನಿಮ್ಮ ಆರ್ಟಿಕಲ್ಸ್ ಎಲ್ಲ ಏನ್ ಗೊತ್ತಾ ಖುಷಿ, ಒಂದೇ ಒಂದು ರಾಂಗ್ ಸ್ಟೇಟ್ಮೆಂಟ್ ಕನ್ವೆ ಆಗಬಾರ್ದು, ನಾನು ಜರ್ನಲಿಸಮ್ ಬ್ಯಾಕ್ ಗ್ರೌಂಡ್ ಅವನು ಅಲ್ಲ. ಎಕ್ಸಾಕ್ಟ್ಲಿ. ಆದ್ರೆ ನ್ಯೂಸ್ ಚಾನೆಲ್ಗಳಲ್ಲಿ ನ್ಯೂಸ್ ಆಂಕರಿಂಗ್ ಮಾಡಿದ್ಯಾ? ಯಾ, ಅಂದ್ರೆ ಹಂಗೆ ಜರ್ನಲಿಸ್ಟ್ ಅಂತ ಹೇಳ್ಬೋದು. ಆ ಒಂದು ಪರ್ಸ್ಪೆಕ್ಟಿವ್ ಅಲ್ಲಿ ಆಂಕರಿಂಗ್ ಅಂತ ಬಂದಾಗ ಯು ಆರ್ ಅ ಜರ್ನಲಿಸ್ಟ್. ನಾನು ನೀವು ಜರ್ನಲಿಸಮ್ ಓದ್ಕೊಂಡು ಬಂದಿದ್ರ ಅಂತ ಸ್ಪೆಸಿಫೈ ಮಾಡ್ತಿಲ್ಲ, ಬಟ್ ಆ ಒಂದು ಕ್ಯಾಟಗರಿ ಅಂತ ಬಂದಾಗ ಅದು ಸೋ ಮಚ್ ನೀವು ನೋಡಿರೋದು. ಅಂಡ್ TNIT ಫೇಸ್ ಆಫ್ ದ ಇಯರ್ 2025, ಐ ಥಿಂಕ್ ಇವಾಗ ಅದಕ್ಕೆ ಒಂದು ವ್ಯಾಲ್ಯೂ ಆಡ್ ಆನ್ ಅಥವಾ ಕ್ಲಾರಿಟಿ ಜನರಿಗೆ ಸಿಗುತ್ತೆ. 5 ಫೇಸ್ ಆಫ್ ದ ಇಯರ್ ಇಷ್ಟೊಂದು ಮಾಡ್ಕೊಂಡು ಬಂದಿದ್ದೀರಾ. ನಿಮಗೆ ನ್ಯಾಷನಲ್ ಅವಾರ್ಡ್ ಸಿಕ್ಕಿದಾಗ ಒಂದು ಎಕ್ಸ್ಪೀರಿಯನ್ಸ್ ಹೇಳ್ತೀವಿ. ಆಸ್ ಎನಿವನ್ ಈ ಒಂದು ಫೀಲ್ಡ್ ಮಾಧ್ಯಮದಲ್ಲಿ ಇರುವಂತ ಪ್ರತಿಯೊಬ್ಬರಿಗೂ ಈ ಒಂದು ಅಪ್ರಿಸಿಯೇಷನ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ನಾನು ಫಸ್ಟ್ಲಿ ಒಂದು ಈ ಪಾಡ್ಕಾಸ್ಟಲ್ಲಿ ಕೂರಿಸ್ಕೊಂಡಿರೋದಕ್ಕೆ ಆ್ಯಂಡ್ ಪ್ಲಸ್ TNIT ಫೇಸ್ ಆಫ್ ದ ಇಯರ್ ಅಂತ ಅವಾರ್ಡ್ ಕೊಟ್ಟಿದ್ದಕ್ಕೆ ನಾನು ರಘು ಭಟ್ ಆ್ಯಂಡ್ ನೀವುಗಳು ಇಡೀ ಟೀಮಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಆ್ಯಂಡ್ ಸ್ಪೆಷಲಿ ಐ ಶುಡ್ ಆ್ಯಡ್ ಆನ್ ಒನ್ ಮೋರ್ ನೇಮ್, ಮೀರಾ. ಸೊ ಇವ್ರು ಎಲ್ಲರಿಗೂ ಥ್ಯಾಂಕ್ಸ್ ಹೇಳಿದ್ರೆ ಮಾತ್ರ ಆ ಅವಾರ್ಡ್ ತೊಗೊಂಡಿದ್ದಕ್ಕೆ ಅದು ಫುಲ್ಫಿಲ್ ಆಗೋದು ಅಂತ ನಾನು ಅಂದ್ಕೊಳ್ತೀನಿ. ನಾನು ತುಂಬ ಸಲ ಈ ಅವಾರ್ಡ್ಸನ್ನು ನಾನು ರಿಜೆಕ್ಟ್ ಮಾಡಿದ್ದೀನಿ. ನನಗೆ ಸನ್ಮಾನ ಮತ್ತು ಪ್ರಶಸ್ತಿಗಳು ಬೇಡ ಅಂತ ಹೇಳಿದ್ದೀನಿ. ಬಿಕಾಸ್ ಯಾಕೆ ಅಂತ ಹೇಳಿದ್ರೆ ಇವತ್ತು ಅದರ ವ್ಯಾಲ್ಯೂಸ್ ಕಳ್ಕೊಂಡ್ಬಿಟ್ಟಿದೆ. ನಾನು ಬೀಯಿಂಗ್ ಆನ್ ಆ್ಯಂಕರ್ ನಾನು ನೋಡ್ತಾ ಇದ್ದೀನಿ ಎಲ್ಲ ಕಡೆನೂ. ಸೊ ಹಾಗಾಗಿ ನಾನು ಯಾವತ್ತೂ ಆ ಥರದ ಆಸೆಗಳನ್ನು ಇಟ್ಕೊಂಡು ಹೋಗೋನಲ್ವೇ ಅಲ್ಲ. ಸೊ ಅದಕ್ಕೆ ನನಗೆ ಬೇಡ. ಯಾರೇ ಕೇಳಿದ್ರು ಇಲ್ಲ ಸರ್ ನೀವು ಇಷ್ಟೊಂದೆಲ್ಲ ಮಾಡಿದ್ದೀರಾ ಸರ್, ನೀವು ಈ ಪ್ರಶಸ್ತಿ ತೊಗೋಬೇಕು ಅಂತ ಹೇಳಿದಾಗ ನಾನು ಮ್ಯಾಕ್ಸಿಮಮ್ ರಿಜೆಕ್ಟ್ ಮಾಡಿದ್ದೀನಿ. ಆದರೆ TNITನ ಯಾಕೆ ಓಕೆ ಅಂತ ಹೇಳಿದೆ, ದೇ ವಾಸ್ ಅ ರೀಸನ್. ರಘು ಭಟ್ ಅವರು ಅವ್ರ ಲೈಫ್ನ, ಅವ್ರಿರೋ ಬಿಸ್ನೆಸ್ನ, ಅವ್ರಿಗಿರೋ ಪ್ಯಾಷನ್ನು, ಆ್ಯಸ್ ಅನ್ ಆ್ಯಕ್ಟರು, ಆ್ಯಸ್ ಅ ಪ್ರೊಡ್ಯೂಸರು, ಅವ್ರ ಆರಾಮಾಗಿ ಬಿಂದಾಸಾಗಿ ಅವ್ರು ಇರ್ಬೋದಿತ್ತು. ಯಾಕೆ ಮೀಡಿಯಾನ ಅವ್ರ ಲೈಫಲ್ಲಿ ಒಂದು ಪಾರ್ಟಾಗಿ ತೊಗೋಬೇಕಿತ್ತು? ಅದನ್ನು ರೆಕಗ್ನೈಸ್ ಮಾಡಿಕೊಂಡು ಅವ್ರು ಶುರು ಮಾಡಿದ್ದು ನಮ್ಮ ಕರ್ನಾಟಕದ ನ್ಯೂಸ್ ಚಾನೆಲ್ಗಳಲ್ಲಿ ಯಾರೆಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ. ಆ್ಯಂಡ್ ಯಾವತ್ತೂ ನಾವು ಫೇಸ್ ಆಗಿ ಬರೀ ಆ್ಯಂಕರ್ಸ್ ಕಾಣಿಸ್ಕೊಳ್ತೀವಿ. ಅವರು ಅಪಾರ್ಟ್ ಫ್ರಮ್ ಆ್ಯಂಕರ್ಸ್ ಯಾರು ಬಿಹೈಂಡ್ ದ ಸ್ಕ್ರೀನ್ ಕೆಲಸ ಮಾಡ್ತಾರೆ ಅವ್ರು ಎಲ್ಲರಿಗೂ ಅವಾರ್ಡ್ ಕೊಡುವಂಥ ಒಂದು ಕಾನ್ಸೆಪ್ಟ್ ಅಂದ್ರಲ್ಲ, ನಾನು ಅದಕ್ಕೆ ನಿಜವಾಗ್ಲೂ ರಘು ಭಟ್ ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಆ ರೆಕಗ್ನೈಸೇಷನ್ ಆ್ಯಂಡ್ ಐ ನೋ ಆ್ಯಸ್ ಅನ್ ಆರ್ಗನೈಸರ್ ಕೂಡ, ಬಿಕಾಸ್ ಒಂದು ಶೋ ಇಷ್ಟು ದೊಡ್ಡ ಮಟ್ಟದಲ್ಲಿ ಕಮರ್ಷಿಯಲ್ ಆಗಿ ಮಾಡಬೇಕು ಅಂತ ಹೇಳಿದ್ರೆ ನಾಟ್ ಇಟ್ ಆಲ್ ಈಸಿ. ಕಮರ್ಷಿಯಲ್ ಆಸ್ಪೆಕ್ಟ್ ನಾ ಹೇಳ್ತಾ ಇದ್ದು, ಫಿನಾನ್ಷಿಯಲ್ ಆಸ್ಪೆಕ್ಟು. ಸೊ ಅವರು ಎಷ್ಟು ದುಡ್ಡು ಬಂತು ಬಿಡ್ತು ಗೊತ್ತಿಲ್ಲ, ಬಟ್ ಇವೆಂಟ್ಸಲ್ಲಿ ಕಾಂಪ್ರಮೈಸ್ ಆಗಿಲ್ಲ ಅವರು. ಸೊ ನಾನು ತುಂಬ ಫಾಲೋ ಮಾಡ್ತಾ ಇದ್ದೆ. ಆ್ಯಂಡ್ ರಘು ಭಟ್ ಅವರು ನನಗೆ ಮುಂಚೆಯಿಂದನೂ ಪರಿಚಯ ಇದ್ದರು, ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಗೆಸ್ಟ್ ಆಗಿ ಬರ್ತಾ ಇದ್ರು ಅದೆಲ್ಲ. ಸೊ ನನಗೆ ಯಾವಾಗ ಈ ಥರದ್ದೊಂದು ಕಾಲ್ ಬಂತು ಅಂತ ಹೇಳಿದಾಗ ನಾನು ಸೆಕೆಂಡ್ ಥಾಟ್ ಇಲ್ದಲೆ ಎಸ್ ಅಂತ ಹೇಳಿದೆ. ಬಿಕಾಸ್ ಮೀಡಿಯಾನ ಗೌರವಿಸ್ತಾ ಇದ್ದಾರೆ, ಮೀಡಿಯಾದವ್ರಿಗೆ ಗುರುತಿಸಿ ಪ್ರಶಸ್ತಿ ಕೊಡ್ತಾ ಇದ್ದಾರೆ. ಆ್ಯಂಡ್ ಐ ಥಿಂಕ್ ಈಗ 24 ಆಲ್ ಓವರ್ ಇಂಡಿಯಾ ಕಾನ್ಸೆಪ್ಟ್ ಶುರು ಮಾಡಿದ್ದು ಸೌತ್ ಇಂಡಿಯಾ. ಸೌತ್ ಇಂಡಿಯಾ ಅಲ್ವಾ? ಓಕೆ. ಸೊ ಅಲ್ಲ ಗೊತ್ತಿಲ್ಲ, ನಾನು ಬೈ ಸ್ಕಿಪ್ ಆಗಿ ಮಾತಾಡಿದ್ರು ಕೂಡ ಆಲ್ ಇಂಡಿಯಾ ಆಗಲಿ ಆಗಲಿ. ಎಸ್. ಸೊ ನನಗೆ ಕರೆಕ್ಟ್. ನನಗೆ ಹಾಗಾಗಿನೇ ನಾನು ಸೆಕೆಂಡ್ ಥಾಟ್ ಇಲ್ದಲೆ ರಘುವ್ರು ಫೋನ್ ಮಾಡಿದಾಗ ಆಮೇಲೆ ಮತ್ತೆ ಫಾಲೋ ಅಪ್ ಮಾಡೋಕ್ಕೆ ಎಲ್ಲರೂ ಮಾತಾಡಿದಾಗ ನಾನು ತುಂಬ ಖುಷಿಯಿಂದ ಒಪ್ಕೊಂಡಿದ್ದು. ಆ್ಯಂಡ್ ನನಗೆ ಶೋ ಬಂದಾಗಲೂ ಅಷ್ಟೇ, ಸೊ ಅಲ್ಲಿಯ ಹಾಸ್ಪಿಟಾಲಿಟಿ ಆ್ಯಂಡ್ ಪ್ರತಿಯೊಬ್ಬರೂ ಸ್ಪೆಷಲಾಗಿ ಸ್ಟೇಜಿಗೆ ಕರೆದು, ಆ್ಯಂಡ್ ನಂಗೆ ಲಿಟ್ರಲಿ ಅನಿಸಿದ್ದು ಏನು ಗೊತ್ತಾ, ನಾವು ಏನು ಬೇರೆ ಬೇರೆ ಅವಾರ್ಡ್ ಸೆರೆಮನೀಸ್ ನೋಡ್ತೀವಿ, ಫಿಲ್ಮ್ ಫೇರ್ ಇರ್ಬೋದು ಅಥವಾ ನಾನು ನ್ಯಾಷನಲ್ ಅವಾರ್ಡ್ ತೊಗೊಂಡಿದ್ದಿರ್ಬೋದು. ಸೊ ನನಗೆ ಅಷ್ಟೇ ಪ್ರೆಸ್ಟೀಜಿಯಸ್ ಅಂತ ಅನ್ನಿಸ್ತು. ಅಂದರೆ ಆರ್ಗನೈಸಿಂಗ್ ಸ್ಕಿಲ್ ಇರ್ಬೋದು, ಹಾಸ್ಪಿಟಾಲಿಟಿ ಇರ್ಬೋದು, ಆ್ಯಂಡ್ ಪ್ರತಿಯೊಬ್ಬರನ್ನು ಇಂಟ್ರೊಡ್ಯೂಸ್ ಮಾಡಬೇಕಾದ್ರೆ ಸೊ ರೆಸ್ಪೆಕ್ಟ್ ಈಚ್ ಆ್ಯಂಡ್ ಎವ್ರಿ ಪರ್ಸನ್ ಅನ್ನೋದಿದೆಯಲ್ಲ, ಅದನ್ನು ಚೆನ್ನಾಗಿ ಮಾಡಿದ್ದು. LEDನಲ್ಲಿ ನಮ್ಮ ಬಗ್ಗೆ ಅಥವಾ ಆ್ಯಂಕರ್ ಹೇಳ್ತಾ ಇದ್ದಿದ್ದು ನಮ್ಮ ಬಗ್ಗೆ. ಸೊ ಅದನ್ನೆಲ್ಲ ಕೇಳ್ಕೊಂಡಾಗ ಬೀಯಿಂಗ್ ಅನ್ ಆ್ಯಂಕರ್ ನನಗೆ ಒಂಥರ ಫುಲ್ಫಿಲ್ಮೆಂಟ್ ಅಂತ ಅನ್ನಿಸ್ತು. ಸೊ ಅದು ಅಲ್ಲಿ ಬಂದು ನಿಂತ್ಕೊಂಡಾಗ ಅಂಥ ಎಮಿನೆಂಟ್ ಪರ್ಸ್ನಾಲಿಟೀಸಿಂದ ಅವಾರ್ಡ್ ರಿಸೀವ್ ಮಾಡಿದಾಗ ಓ ಮೈ ಗಾಡ್, ದಿಸ್ ಮೈ ಡೇ, ಓ ದೇ ಮೇಡ್ ಮೈ ಡೇ ಅನ್ನೋ ಥರ ನನಗೆ ತುಂಬ ಖುಷಿ ಆಯಿತು. ನಾನು ಈಗ ಎಲ್ಲೇ ಮಾತಾಡಿದ್ರು ಕೂಡ ಮಿಸ್ ಮಾಡದೆ TNIT ಅವಾರ್ಡ್ ತೊಗೊಂಡಿದ್ದೀನಿ ಅಂತ ಹೇಳ್ತಾ ಇರ್ತೀನಿ.
that's our prestige, sir. ನಿಮಗೆ ಅವಾರ್ಡ್ ಕೊಡುವಂತ ಆಪರ್ಚುನಿಟಿ ಸಿಕ್ಕಿದೆ, ನಮಗೂ ಕೂಡ ತುಂಬಾ ಖುಷಿ ಇದೆ. ನೀವು ಮಾಡಿರುವಂತ ಅಷ್ಟು ಸಾಧನೆಗಳನ್ನ ನೋಡಿ ಜನರನ್ನ ತಲುಪಿಸ್ಬೇಕು ಅನ್ನೋದು ನಮ್ಮ ಉದ್ದೇಶ. ಅಂಡ್ ಇಷ್ಟೆಲ್ಲ ನಿಮ್ಮ ಹತ್ರ ಮಾತಾಡಿ ಐ ಥಿಂಕ್ ನಾವು ಕೂಡ ತುಂಬಾ ವಿಷಯಗಳನ್ನ ಕಲ್ತ್ಕೊಂಡ್ವಿ. ಎಷ್ಟೋ ವಿಷಯಗಳು ಇನ್ನು ಮುಂದೆ ಈ ಒಂದು ಫೀಲ್ಡ್ ಬರ್ತಿರೋ ಜನಕ್ಕೆ ಇಟ್ಸ್ ಲರ್ನಿಂಗ್ ಆಸ್ಪೆಕ್ಟ್ ಅಂತಾನೆ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ಫಾರ್ ಮೇಕಿಂಗ್ ಇಟ್ ಫಾರ್ ಟುಡೇ. ಇವತ್ತಿಲ್ಲಿ ಬಂದು ನಿಮ್ಮ ಎಕ್ಸ್ಪೀರಿಯನ್ಸ್, ನಿಮ್ಮ 25 ವರ್ಷದ ಜರ್ನಿ ನಮ್ಮ ಜೊತೆ ಶೇರ್ ಮಾಡೋದಕ್ಕೆ. ಹಾಗೆ ಪ್ರಾಬಬ್ಲಿ ಈ ಒಂದು ಕ್ಲೋಸರ್ ನ ನೀವು ತಗೊಂಡ್ರೆ ಚೆನ್ನಾಗಿರುತ್ತೆ ನಿಮ್ಮ ಸ್ಟೈಲ್ ಅಲ್ಲಿ. ಸೊ ಈ ಒಂದು ವಿಡಿಯೋನ ಕನ್ಕ್ಲೂಡ್, ಈ ಒಂದು ಪಾಡ್ಕಾಸ್ಟ್ ನ ಕನ್ಕ್ಲೂಡ್ ಮಾಡೋದು ನಿಮ್ ಕೈಯಲ್ಲಿದೆ. ಓಕೆ, ಎಸ್ ಖುಷಿ, ಕೊನೆಗೆ ನನಗೆ ಟಾಸ್ ಕೊಟ್ಬಿಟ್ಟಿದ್ಯಾ ನೀನು. ಸೊ ಬಟ್ ನನಗೆ ಬಹಳ ಖುಷಿ ಇದೆ. ಫಸ್ಟ್ಲಿ ನಾನು ಥ್ಯಾಂಕ್ಸ್ ಎಲ್ಲ ಹೇಳ್ಬಿಟ್ಟು ವೈಂಡ್ ಅಪ್ ಮಾಡ್ತೀನಿ, ಓಕೆನಾ? ಸೊ ಖುಷಿ, ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ಐ ನೋ ನೀವು ತುಂಬ ಏನೇನೋ ಹ್ಯಾಂಡಲ್ ಮಾಡ್ತಾ ಇದ್ದೀರಾ ಇಲ್ಲಿ. ಸೊ ಆ ಎಲ್ಲನೂ ನಿಭಾಯಿಸ್ಕೊಂಡು, ಅದೆಲ್ಲ ನಿಭಾಯಿಸ್ಕೊಂಡು ಅಗೇನ್ ವಿತ್ ಅ ಕ್ಲೀನ್ ಮೈಂಡ್ ಕೂತ್ಕೊಳ್ಬೇಕು, ಒಬ್ರ ಜೊತೆ ಮಾತಾಡಬೇಕು ಅಂದರೆ ನನಗೆ ಬೀಯಿಂಗ್ ಎನ್ ಆ್ಯಂಕರ್ ನನಗೆ ಗೊತ್ತು. ಸೊ ಹಿಂದೆ ಒಂದಷ್ಟು ಹೋಮ್ವರ್ಕ್ ಇರಬೇಕು, ಅದ್ರ ಜೊತೆಗೆ ವಿತ್ ಬಿಗ್ ಬ್ಯೂಟಿಫುಲ್ ಸ್ಮೈಲ್ ಕೂತ್ಕೊಳ್ಬೇಕು. ಆ್ಯಂಡ್ ನಾವು ಗೆಸ್ಟ್ ಬಂದವ್ರಿಗೆ ಯು ಶುಡ್ ಮೇಕ್ ಕಂಫರ್ಟ್. ಸೊ ಅದೆಲ್ಲನೂ ಮಾಡಿ ತುಂಬ ಚೆನ್ನಾಗಿ ಇಲ್ಲಿವರೆಗೂ ಕ್ಯಾರಿ ಮಾಡಿದ್ದು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಫ್ರಮ್ ಮೈ ಎಂಡ್. ಬಿಕಾಸ್ ಯು ಆರ್ ಇನ್ ಟು ಸಮ್ ಅದರ್ ಬಿಗ್ ಬ್ಯಾಂಕಿಂಗ್ ಪ್ರಾಜೆಕ್ಟ್ಗಳು. ಸೊ ಅದೆಲ್ಲ ಚೆನ್ನಾಗಾಗಲಿ ಅಂತ ನನ್ನ ಕಡೆಯಿಂದ ವಿಶ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಾನು TNIT ಇಡೀ ಟೀಮ್ಗೂ ಒಂದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಟೆಕ್ನಿಕಲ್ ಕ್ರ್ಯೂ, ನಾನು ಯಾವುದೇ ವೇದಿಕೆಯಲ್ಲಿ ಖುಷಿ ಟೆಕ್ನಿಕಲ್ ಟೀಮ್ನ ಮರೆಯೋದೇ ಇಲ್ಲ. ಬಿಕಾಸ್ ಅಲ್ಟಿಮೇಟಾಗಿ ನಾವು ಇಷ್ಟೆಲ್ಲ ಚೆಂದ ಕಾಣಬೇಕು, ಮಾತಾಡಬೇಕು, ಎಲ್ಲನೂ ಪ್ರೊಜೆಕ್ಟ್ ಮಾಡೋದು ಟೆಕ್ನಿಕಲ್ ಟೀಮು. ಪಾಪ ಅವ್ರನ್ನ ಅಗೈನ್ ಮತ್ತೆ ಮರೆತೇ ಹೋಗ್ಬಿಡ್ತಾರೆ. ನಾನು ಯಾವ ಆನ್ ಸ್ಟೇಜ್ ಇರ್ಬೋದು, ಕ್ಯಾಮ್ರಾ ಮುಂದೆ ಇರ್ಬೋದು, ಈ ಥರದ್ದು ಎಲ್ಲ ಕಡೆನೂ ಐ ಥ್ಯಾಂಕ್ ದೆಮ್. ಸೊ ಹಾಗಾಗಿ ನಾನು ಅವರಿಗೂ ಒಂದು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಆ್ಯಂಡ್ ಆಬ್ವಿಯಸ್ಲಿ ರಘುಭಟ್ ಸರ್, ನೀವು ನಿಮ್ಮ ಕಾನ್ಸೆಪ್ಟನ್ನು ತೊಗೊಂಡು ಬಂದು ಅದನ್ನು ಎಕ್ಸಿಕ್ಯೂಟ್ ಮಾಡ್ತಾ ಈ ಥರದ್ದು ಒಂದು ಹೊಸ ಹಾದಿಯನ್ನು ಪಾಡ್ಕಾಸ್ಟ್ ರೂಪದಲ್ಲಿ ಕೊಡ್ತಾ ಇದ್ದೀರಲ್ಲ. ಸೊ ಆ್ಯಂಡ್ ಎಲ್ಲರನ್ನೂ ಕರೆಸಿ ಅವಾರ್ಡ್ ಕೊಟ್ಟಿದ್ದು ಅಲ್ಲದೆ ಮತ್ತೆ ತಿರ್ಗಾ ಅವರ ಲೈಫ್ ಜರ್ನಿಯನ್ನು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಲ್ಲ. ಸೊ ಹಾಗಾಗಿ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ರಘುಭಟ್ ಸರ್. ಓಕೆ ಖುಷಿ, ಎಸ್, ನಮ್ಮ ಇವತ್ತಿನ TNIT ಸೆಲೆಬ್ರಿಟಿ ಶೋ ಅತ್ಯಂತ ಸೂಪರ್ ಆಗಿರುವಂಥ ಅವರ ಲೈಫ್ ಜರ್ನಿಗಳನ್ನು ನಾವು ಜ್ಞಾಪಿಸ್ಕೊಳ್ಳೋದಕ್ಕೆ ಆ್ಯಂಡ್ ನಮಗೆ ಇನ್ಸ್ಪೈರ್ ಆಗಬೇಕು ಅಂತ ಹೇಳಿ TNIT ಮೀಡಿಯಾ ಮೂಲಕ ಮೀಡಿಯಾದ ಹೊಸ ಸಂಚಲನ ನಿರ್ಮಾಣ ಮಾಡೋದ್ರ ಜೊತೆಗೆ ಎಸ್ ನಿಮ್ಮ ಲೈಫ್ ನಮಗೆ ಆದರ್ಶ ಆಗತ್ತೆ ಅಂತ ಹೇಳುವ ಇನ್ಸ್ಪೈರಿಂಗ್ ಸ್ಟೋರಿಯ ಸೆಲೆಬ್ರಿಟಿ ಶೋ ಇದಾಗಿತ್ತು. ಮತ್ತೆ ಮತ್ತೊಬ್ಬ ಸೆಲೆಬ್ರಿಟಿಯ ಜೊತೆಗೆ ಮತ್ತೆ ನಾನು ಹಾಜರಾಗ್ತೀನಿ. ಅಲ್ಲಿವರೆಗೂ ನೀವು TNITಯ ಜೊತೆಗೆ ಕನೆಕ್ಟ್ ಆಗಿ ಅಂತ ಹೇಳ್ತಾ ಇದ್ದೀನಿ. ಹ್ಯಾಟ್ಸ್ ಆಫ್ ಆ್ಯಂಡ್ ನಮಸ್ಕಾರ. ಸೂಪರ್, ಥ್ಯಾಂಕ್ ಯು.